ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವೇಳೆಯಲ್ಲಿ ಕೂಡ ನಾವು ಯಾಜಕನು ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಎಂಬುದಾಗಿ ನಾವು ನೋಡ್ತಾ ಬರ್ತಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಎಂಬುದಾಗಿ ನೋಡ್ತಕ್ಕಂಥ ವಿಷಯದಲ್ಲಿ ಕಳೆದ ದಿನದಲ್ಲಿ ಯಾಜಕರ ವಿಷಯದಲ್ಲಿ ನಾವು ನೋಡ್ತಿದ್ವಿ. ಯಾಜಕನ ವಿಷಯದಲ್ಲಿ ಮತ್ತು ಅವನ ಉಡುಪಿನ ವಿಷಯದಲ್ಲಿ ನಾವು ನೋಡ್ತಾ ಬಂದ್ವಿ. ಆ ಉಡುಪಿನಲ್ಲಿ ಕೂಡ ಕ್ರಿಸ್ತನ ವಿಚಾರವನ್ನು ನಾವು ನೋಡ್ತಾ ಬಂದ್ವಿ. ಆದ ಕಾರಣ ಈ ವೇಳೆಯಲ್ಲಿ ಕೂಡ ನಾವು ಕಳೆದ ವಾರದಲ್ಲಿ 3 ಸಂಗತಿಗಳನ್ನು ನಾವು ನೋಡಿದ್ವಿ. ಆ ಯಾಜಕನ ಡ್ರೆಸ್ಸನ್ನು ನೀವು ಅಲ್ಲಿ ಹಾಕೋದು ಅದು ಚೆನ್ನಾಗಿರ್ತದೆ. ರೈಟ್. ನಂಬರ್ 1 ಪರಿಶುದ್ಧತೆ ಎಂಬ ಆ ಪಟ್ಟಿಯನ್ನು ಹಾಕೋಬೇಕು. ಎರಡನೇದಾಗಿ ಮುಂಡಾಸ್ ಅಲ್ವಾ ತಲೆ ಮೇಲೆ. ಮೂರನೇದಾಗಿ 2 ಭುಜದ ಮೇಲೆ ರತ್ನಕಲ್ಲುಗಳು, ಅದರ ಮೇಲೆ 6 ಗೋತ್ರದ ಹೆಸರುಗಳನ್ನು 12 ಗೋತ್ರದ ಹೆಸರುಗಳನ್ನು ಬರೆಯಬೇಕೆಂಬುದಾಗಿ ನಾವು ನೋಡಿದ್ವಿ. ಹಾಗಾಗಿ ಯೇಸು ಕ್ರಿಸ್ತನು ನಮಗೆ ಆತನೇ ಪರಿಶುದ್ಧವಾದ ಯಾಜಕನಾಗಿದ್ದಾನೆ. ಆತನಿಗೆ ಪಟ್ಟಿಯ ಅವಶ್ಯಕತೆ ಇಲ್ಲ. ಹಾಗೆ ನಾವು ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧರಾಗಿ ಆತನ ಕ್ಷಮಾಕ್ಷಮದಲ್ಲಿ ನಿಲ್ಲೋದಕ್ಕೆ ನಮಗೆ ಸಹಾಯ ಮಾಡಿದೆ ಎಂಬುದಾಗಿಯೂ ಮತ್ತು ಮುಂಡಾಸ್ ಎಂಬುದಾಗಿರತಕ್ಕಂಥ ನಮ್ಮ ಯೋಚನೆ ವಿಷಯದಲ್ಲಿ ನಾವು ನೋಡಿದ್ವಿ. ಮತ್ತು 2 ಕಲ್ಲುಗಳು, ರತ್ನ ಕಲ್ಲುಗಳ ಮೇಲೆ ಬರೆಯಲ್ಪಟ್ಟಂಥ 12 ಗೋತ್ರದ ಹೆಸರು ಬಂದು ದೇವರ ಭುಜ ಎಂಬುದಾಗಿ ಹೇಳುವಾಗ ಆತನು ಇಸ್ರಾಯೇಲರನ್ನು ಹೊತ್ತುಕೊಂಡು ಬಂದ ಹಾಗೆ, ಆತನ ತಂದೆ ಒಂದು ಮಕ್ಕಳನ್ನು ಹೊತ್ಕೊಂಡು ಬಂದ ಹಾಗೆ ನಮ್ಮನ್ನು ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ಹೊತ್ತುಕೊಂಡು ಬಂದೆ ಎಂಬುದಾಗಿ. ಹಾಗಾಗಿ ದೇವರ ಭುಜದಿಂದ, ಆತನ ಭುಜಬಲದಿಂದ ನಮ್ಮನ್ನು ಆತನು ದೇವರ ಸಮ್ಮುಖದಲ್ಲಿ ಈ ಲೋಕದಲ್ಲಿ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ್ವಿ. ಪವಿತ್ರಾತ್ಮನ ಸಹಾಯದಿಂದ ನಾವು ಕೂಡ ಸಭೆಯಲ್ಲಿರತಕ್ಕಂಥ ಜನರ ಭಾರವನ್ನು ದೇವರ ಸಮ್ಮುಖದಲ್ಲಿ ಹೊರತಕ್ಕಂಥ ಯಾಜಕರಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕೂಡ ಇದ್ದೇವೆ ಎಂಬುದಾಗಿ. ಈಗ 4ನೇದಾಗಿ ವಿಮೋಚನ ಕಾಂಡ 28ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳೋಣ. 4ನೇದಾಗಿ 30ನೇ ವಚನವನ್ನು 28-30ನೇ ವಚನ. ದೈವ ನಿರ್ಣಯವನ್ನು ತಿಳಿಸುವ ಊರಿಂ ತುಮ್ಮೀಂ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ಇಸ್ರಾಯೇಲರು ಕೈಕೊಳ್ಳಬೇಕಾದ ದೈವ ನಿರ್ಣಯವನ್ನು ಆರೋನನು 28ನೇ ಅಧ್ಯಾಯ 17ರಿಂದ ಓದ್ಕೊಳ್ಳೋಣ. 17. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ಜವೆಯ ಕಲ್ಲಿಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕಗಳನ್ನು, 2ನೇ ಸಾಲಿನಲ್ಲಿ 15 ಮತ್ತು ದೈವ ನಿರ್ಣಯದ ಚೀಲದ ಪದಕವನ್ನು ಬುಟೇದಾರಿ ಕೆಲಸದಿಂದ ಮಾಡಿಸಬೇಕು. ಅದನ್ನು ಕವಚದ ಕೆಲಸದಂತೆಯೇ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಉರಿ ನಾರಿನ ಬಟ್ಟೆಯಲ್ಲಿ ಮಾಡಿಸಬೇಕು. ಅದು 1 ಗೇಣುದ್ದವಾಗಿಯೂ 1 ಗೇಣ್ ಅಗಲವಾಗಿಯೂ 2 ಪದರುಳ್ಳದ್ದಾಗಿ ಚಚ್ಚೌಕವಾಗಿರಬೇಕು. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ಜವೆಯ ಕಲ್ಲಿಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೇ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕಗಳನ್ನು, 2ನೇ ಸಾಲಿನಲ್ಲಿ ಕೆಂಪರಲು, ನೀಲ ಪಚ್ಚೆಗಳನ್ನು, 3ನೇ ಸಾಲಿನಲ್ಲಿ ಸುವರ್ಣ ರತ್ನ, ಗೋಮೇದಕ, ಧೂಮ್ರ ಮಣಿಗಳನ್ನು, 4ನೇ ಸಾಲಿನಲ್ಲಿ ಪೀತರತ್ನ, ಬೆರುಲ್ಲ, ವೈಡೂರ್ಯಗಳನ್ನು ಚಿನ್ನದ ಜವೆಯ ಕಲ್ಲಿಗಳಲ್ಲಿ ಸೇರಿಸಬೇಕು. ಇಸ್ರಾಯೇಲರ ಕುಲಗಳ ಸಂಖ್ಯಾ ಪ್ರಕಾರ 12 ರತ್ನಗಳಿರಬೇಕು. 12 ರತ್ನಗಳು ಇರಬೇಕು. ಮುದ್ರಾ ರತ್ನದಲ್ಲಿ ಕೆತ್ತುವ ರೀತಿಯಲ್ಲಿ ಒಂದೊಂದು ರತ್ನದಲ್ಲಿ ಒಂದೊಂದು ಕುಲದ ಹೆಸರುಗಳನ್ನ ಕೆತ್ತಿಸಬೇಕು. ಅದಲ್ಲದೆ ಆ ಪದಕದ ಮೇಲ್ಗಡೆಯಲ್ಲಿ ಉರಿಗಳಂತಿರುವ ಚೊಕ್ಕ ಬಂಗಾರದ ಸರಪಣಿಗಳನ್ನು ಎಣಿಗೆ ಕೆಲಸದಿಂದ ಮಾಡಿಸಿಡಬೇಕು. 2 ಚಿನ್ನದ ಉಂಗುರಗಳನ್ನು ಮಾಡಿಸಿ. ಈಗ ನಾವು ನೋಡ್ತೇವೆ, ಆ ಎದೆ ಮೇಲಿರತಕ್ಕಂಥ ಒಂದು ಭಾಗವು ಚಿನ್ನದಿಂದ ಮಾಡಿರಬೇಕು. ಆ ಚಿನ್ನದಿಂದ ಮಾಡಲ್ಪಟ್ಟಂಥ ಅದಕ್ಕೆ
ಸಾಲು ಸಾಲಾಗಿ 4 4 ಅಲ್ವಾ, ಹೌದು. 4 4 ಎರಡು, ಮೂರು. ರೈಟ್, 3 3 ಆ 4 ಸಾಲುಗಳನ್ನು ಏನು ಮಾಡಬೇಕಲ್ಲಿ ಅಲ್ಲಿ ವಜ್ರವನ್ನು ಅಲ್ಲಿ ಪದಕ ಮಾಡಬೇಕು. ಪ್ರತಿ ಒಂದು ವಜ್ರದ ಮೇಲೆ ಕೆತ್ತನೆ ಕೆಲಸದಲ್ಲಿ ಆ ಕುಲದ ಹೆಸರುಗಳನ್ನು ಏನು ಮಾಡಬೇಕು, ಬರೆಯಬೇಕು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಚಿನ್ನದ ಬ್ರೆಸ್ಟ್ ಪ್ಲೇಟ್ ಎಂಬುದಾಗಿ ಹೇಳ್ತಾರೆ, ಎದೆ ಭಾಗದ ಮೇಲೆ ಹಾಕತಕ್ಕಂಥ ನೀತಿಯ ವಜ್ರ ಕವಚ. ಬೈಬಲಲ್ಲಿ ನಾವು ಎಬೇಸರು ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. ಓದ್ಕೊಳ್ಳೋಣ. 6ನೇ 18ನೇ ವಚನ, 18. ಇಲ್ಲ ಸಾರಿ 6 ನೀತಿ ಎಂಬ ವಜ್ರ ಕವಚವನ್ನ ಎಂಬುದಾಗಿ ಹೇಳ್ತದೆ ನೋಡ್ರಿ. 14. 14ನೇ ವಚನ. ನೀತಿ ಎಂಬ ಹಾ. ವಜ್ರ ಕವಚವನ್ನು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಎಂಬುದಾಗಿ ಹೇಳುತ್ತದೆ. ಪ್ರೈಸ್ ಅಲ್ಲ, ಅದೆಲ್ಲ ಗಮನ ಕೇಳಿ. ನೀತಿ ಎಂಬ ವಜ್ರ ಕವಚ ಎಂಬುದೇ ಹೇಳುತ್ತದೆ. ಈ ಚಿನ್ನ ದೇವರ ನೀತಿಯನ್ನು ಅಥವಾ ಪರಿಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. ಅದರಲ್ಲಿ 12 ಕಲ್ಲುಗಳ ಹೆಸರುಗಳನ್ನು ಏನು ಮಾಡಬೇಕು, ಅದರಲ್ಲಿ ಕೆತ್ತನೆ ಮಾಡಿ ಅದರೊಳಗೆ ಇಟ್ಟಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ಒಬ್ಬ ಯಾಜಕನು ದೇವರ ಸಮ್ಮುಖದಲ್ಲಿ ಹೋಗುವಾಗ ಈ 12 ಕುಲದವರಲ್ಲಿ ಇರತಕ್ಕಂಥ ಜನಾಂಗದವರೆಲ್ಲರಿಗೂ ರೆಪ್ರೆಸೆಂಟ್ ಆಗಿರತಕ್ಕಂಥ ಆ ಕುಲದ ಹೆಸರುಗಳನ್ನು ಅವನೇನು ಮಾಡಬೇಕು, ಆ ಕಲ್ಲಿನ ಮೇಲೆ ಮಾಡಿರಬೇಕು. ಅದು ಯಾಜಕನ ನೀತಿಯಿಂದ ಅಲ್ಲ, ದೇವರ ನೀತಿಯನ್ನು ಎದೆ ಮೇಲೆ ಇಟ್ಟುಕೊಂಡು ಆ ನೀತಿ ನಿಮಿತ್ತವಾಗಿ ಅವ್ರಿಗೋಸ್ಕರ ಏನು ಮಾಡಬೇಕು, ಅವರು ವಿಜ್ಞಾಪನೆಯನ್ನು ಮಾಡೋದಕ್ಕೆ ಸೂಚನೆಯಾಗಿ ಅಥವಾ ದೇವರ ಸಮ್ಮುಖದಲ್ಲಿ ಅವರನ್ನು ನೆನಪು ಮಾಡೋದಕ್ಕೆ ಸೂಚನೆಯಾಗಿ ಅದು ಇರುವಂಥದ್ದಾಗಿರ್ತದೆ. ಒಬ್ಬ ಯಾಜಕನು ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುವಾಗ ಅವನು ತನಗಾಗಿಯೂ ತನ್ನ ಗೋತ್ರದಲ್ಲಿರುವ 12 ಕುಲದವರಿಗಾಗಿ ತನ್ನ ಪಾಪಕ್ಕಾಗಿ ಅವರ ಪಾಪಕ್ಕಾಗಿ ಏನು ಮಾಡಬೇಕು, ಅವನು ರಕ್ತವನ್ನು ತೆಗೆದುಕೊಂಡು ಹೋಗಿ ಮಹಾಪರಿಶುದ್ಧದಲ್ಲಿ ಸ್ಥಳದಲ್ಲಿ ಪ್ರವೇಶಿಸಿ ಅಲ್ಲಿ ರಕ್ತವನ್ನು ಚಿಮ್ಮುಕುವಾಗ ಅವರೆಲ್ಲರನ್ನು ಕೂಡ ದೇವರು ಅಂಗೀಕರಿಸಿಕೊಳ್ಳುತ್ತಿದ್ದರು. 12 ಕುಲದಲ್ಲಿರತಕ್ಕ ಎಲ್ಲರನ್ನು ಕೂಡ ದೇವರ ಅಂಗೀಕರಿಸಿಕೊಂಡು ಅಲ್ಲಿಂದ ಯಾಜಕನು ಹೊರಗೆ ಬಂದು ಇಸ್ರಾಯೇಲರ ಮೇಲೆ ಕೈಗಳೆತ್ತಿ ಅವನು ಆಶೀರ್ವಾದಿಸುವಾಗ ಆ 12 ಕುಲದವ್ರಿಗೂ ಕೂಡ ಏನಾಗ್ತಿತ್ತು, ಆ ವರ್ಷದಲ್ಲಿ ಆಶೀರ್ವಾದವಾಗಿ ಇರ್ತಿತ್ತು. ವರ್ಷಕ್ಕೆ ಒಂದ್ಸತಿ ಮಾತ್ರ ಮಹಾಯಾಜಕನು ಪರಿಶುದ್ಧ ಸ್ಥಳದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯತೆ ಆಗಿರ್ತಿತ್ತು. ಈ ತನ್ನ ಎದೆ ಮೇಲೆ ಹಾಕಿಕೊಂಡಿರತಕ್ಕಂಥ ಹೇಳಿದ ಹಾಗೆ ದೇವರ ನೀತಿಯನ್ನು ಸೂಚಿಸುವಂಥದ್ದಾಗಿರ್ತದೆ. ಅವನು ತನ್ನ ನಿಮಿತ್ತವಾಗಿ ಅಲ್ಲ, ದೇವರ ನೀತಿ ನಿಮಿತ್ತವಾಗಿ ಆ ರಕ್ತವು ತನ್ನ ಆ ಕುರಿ ರಕ್ತ ಅಲ್ಲ, ಯೇಸು ಕ್ರಿಸ್ತನ ರಕ್ತವನ್ನು ನೆರಳಾಗಿಟ್ಟುಕೊಂಡು ಅವನವರೆಲ್ಲರ ಪರವಾಗಿ ಏನು ಮಾಡ್ತಾನೆ, ಅವನು ದೇವರ ಸಮ್ಮುಖಕ್ಕೆ ಹೋಗಿ ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸಿ ಆಶೀರ್ವದಿಸೋದಕ್ಕೆ ಅವನು ಪ್ರವೇಶಿಸುವನಾಗಿದ್ದಾನೆ. ಮತ್ತು ದೇವರು ಈ ರೀತಿಯಲ್ಲಿ ಬರುವಾಗ ದೇವರು ಅದನ್ನು ನೋಡಿ ಅಂಗೀಕಾರ ಮಾಡಿಕೊಳ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇದನ್ನು ಓದುವಂಥ ಸಮಯದಲ್ಲಿ ತಕ್ಷಣ ನನಗೆ ಪರಿಶುದ್ಧಾತ್ಮ ದೇವರು ಒಂದು ವಿಷಯವನ್ನು ಜ್ಞಾಪಕಪಡಿಸಿದ್ರು. ಅದೇನಂತಂದರೆ ಆದಿಕಾಂಡ 18ನೇ ಅಧ್ಯಾಯ ಅದರಲ್ಲಿ 23ರಿಂದ 32ನೇ ವಚನದವರೆಗೂ ಓದುವಾಗ ನಾವು ಓದೋದು ಬೇಡ, ಟೈಮ್ ಆಗುತ್ತೆ. ನಾವು ಅಲ್ಲಿ ನಾವು ನೋಡ್ತೇವೆ, ದೇವರು ಸೊದೋಮ್ ಗೊಮೋರದ ವಿಷಯದಲ್ಲಿ ಆ ಕೂಗು ಕೇಳಲ್ಪಟ್ಟಿದೆ. ಆ ದೇಶವನ್ನು ದೇವರು ಏನು ಮಾಡ್ತಾರೆ, ಸಂಧಿಸುವುದಕ್ಕಾಗಿ ಇದ್ದಾರೆ ಎಂಬುದಾಗಿ ಹೇಳಿ ದೂತನ ಮುಂದೆ ಏನು ಮಾಡ್ತಾನೆ, ಅಲ್ಲಿ ಅವರು ಅಬ್ರಹಾಮ್ ಹತ್ರ ಹೇಳ್ತಾರೆ. ಅದು ಒಂದು ವಚನ ಮಾತ್ರ ಓದ್ಕೊಳ್ಳೋಣ. ಆಗ ಅಬ್ರಹಾಮನು ಇಲ್ಲ, ಅದಕ್ಕೆ ಮುಂಚೆ 21ನೇ ವಚನ 20 ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆಯು ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಒರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಎಲ್ಲ ಗಮನ ಕೇಳಿ, ಯಾರು ಎದುರಾಗಿ?
ಒಬ್ಬ ಯಾಜಕನು ಯಾರು ಎದುರಾಗಿ ಹೋಗ್ಬೇಕು? ಅವನು ಮಹಾಪುರುಷರ ಸ್ಥಳದಲ್ಲಿ ಎದುರಾಗಿ ಹೋಗ್ಬೇಕು. ಆಗ ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ದೇವರು ಎದುರಾಗಿ ಇನ್ನೂ ನಿಂತನು. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ ಎಂಬುದಾಗಿ ಅಬ್ರಹಾಮನು ಪವಿತ್ರಾತ್ಮ ಪ್ರೇರಿತನಾಗಿ ಅಲ್ಲಿ ಪ್ರಾರ್ಥಿಸುವವನಾಗಿ ಇದ್ದಾನೆ. ಹಾಗಾದ್ರೆ ಲೋತನು ಏನಾಗಿ ಪರಿಗಣಿಸಲ್ಪಟ್ಟನೋ? ನೀತಿವಂತನಾದ ಲೋತನ ಎಂಬುದಾಗಿ ಪರಿಗಣಿಸಲ್ಪಟ್ಟ. ಇದು ಲೋತನ ನಡತೆಯಿಂದ ನೀತಿವಂತನಾದನೋ ಅಥವಾ ದೇವರ ಮೇಲಿರುವ ನಂಬಿಕೆಯಿಂದ ನೀತಿವಂತನಾದನೋ? ಆದ ಕಾರಣ ಈ ಚಿನ್ನ ಬಂದು ದೇವರ ನೀತಿಯನ್ನು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ಅಬ್ರಹಾಮನು ದೇವರ ನೀತಿಯನ್ನು ಮುಂದೆ ಇಟ್ಟು ಲೋತನಿಗೋಸ್ಕರ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. 50 ಜನರು ನೀತಿವಂತರು ಇದ್ದರೆ ಒಂದು ದೇಶವನ್ನು ಹಾಳು ಮಾಡ್ತೀರಾ ಎಂಬುದಾಗಿ ಇಲ್ಲ, 45 ಎಂಬುದಾಗಿ ಹೇಳ್ತಾನೆ, 30, 20, 10ವರೆಗೂ ಬರುವವನಾಗಿದ್ದಾನೆ. ಅಂದರೆ ಯಾದ ನೀತಿ ಅಬ್ರಹಾಮನ ನೀತಿ ಅಲ್ಲ. ಕೆಲವೊಮ್ಮೆ ಕೆಲವರು ಜನ ತಮ್ಮನ್ನು ದೊಡ್ಡದಾಗಿ ಅನಿಸ್ಕೊತಾರೆ. ನನ್ನ ಪ್ರಾರ್ಥನೆ, ನಾನು ಇವರಿಗಾಗಿ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಅಬ್ರಹಾಮನ ಪ್ರಾರ್ಥನೆ ಕರೆಕ್ಟು, ಆದರೆ ಅಬ್ರಹಾಮನ ಪ್ರಾರ್ಥನೆಗಿಂತ ಆ ಪ್ರಾರ್ಥನೆಯಲ್ಲಿರತಕ್ಕ ಪಾಯಿಂಟ್ ತುಂಬ ಮುಖ್ಯವಾದದ್ದು. ದೇವರೇ 50 ನೀತಿವಂತರ ನಿಮಿತ್ತವಾಗಿ ಅಂತ ಹೇಳ್ತಾನೋ, ನನ್ನ ನಿಮಿತ್ತವಾಗಿ ಅಂತ ಹೇಳ್ತಾನೋ? ನನ್ನ ಪ್ರಾರ್ಥನೆ ನಿಮಿತ್ತವಾಗಿ ಅಂತ ಹೇಳ್ತಾನೋ, 50 ನೀತಿವಂತರ ನಿಮಿತ್ತವಾಗಿ ಅಂತ ಹೇಳ್ತಾನೋ? ಹಾಗಾದ್ರೆ ಆ ನೀತಿ ಅವರಿಗೆ ಹೆಂಗೆ ದೊರಕಿತು? ದೇವರಿಂದ ಉಚಿತವಾಗಿ ಕೊಟ್ಟಂಥ ನೀತಿಯಾಗಿದೆ. ಆದ ಕಾರಣ ದಯಮಾಡಿ ಯಾರು ತಮ್ಮ ಪ್ರಾರ್ಥನೆ ಮೇಲೆ ಅಹಂಕಾರ ಪಡಬೇಡಿ, ದೇವರ ಕೃಪೆ ಮೇಲೆ ಆದುಕೊಳ್ತಕ್ಕಂಥವರಾಗಿ ನಾವು ಇರೋಣ. ಬಹಳ ಜನರ ಅಹಂಕಾರ ಏನು ಗೊತ್ತಾ? ನಾನು ಅವ್ರಿಗಾಗಿ ಪ್ರಾರ್ಥಿಸಿದೆ, ನಾನು ಇವ್ರಿಗಾಗಿ ಪ್ರಾರ್ಥಿಸಿದೆ. ಈ ಜನ ಹೌದಪ್ಪ, ನೀನು ಪ್ರಾರ್ಥನೆ ಮಾಡಿರ್ಬೋದು, ನಿನ್ನ ಪ್ರಾರ್ಥನೆಯಿಂದ ಅಲ್ಲ, ದೇವರು ನೀತಿಯಿಂದ ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ ಹೊರತು ನಿನ್ನ ಕ್ರಿಯೆಗಳಿಂದ ನಿನ್ನ ಪ್ರಾರ್ಥನೆ ಕೇಳಲ್ಪಡೋದಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ಇಲ್ಲಿ ಅಬ್ರಹಾಮನು ಪ್ರೇರೇಪಿಸಲ್ಪಟ್ಟು ದೇವರೇ ಅಂತೇಳಿ ಬೇರೆ ಯಾವುದೋ ಒಂದು ವಿಚಾರ ಮಾಡಿದೆ, ದೇವರ ನೀತಿಯನ್ನು ಜ್ಞಾಪಕಪಡಿಸಿ 50 ಜನರಿದ್ದರೆ ಆ ದೇಶವನ್ನು ಉಳಿಸ್ತೀರಾ ಎಂಬುದಾಗಿ. ಹೌದು, ಉಳಿಸ್ತೀನಿ ಎಂಬುದಾಗಿ ಹೇಳ್ತಾನೆ. ಪದೇ ಪದೇ ಮತ್ತೆ ಅವನು 45, 30, 20, 10 ಎಂಬುದಾಗಿ ಆತನು ಬರುವವನಾಗಿದ್ದಾನೆ. ಆದ ಕಾರಣ ಒಬ್ಬ ಯಾಜಕನು ಮಹಾಪುರುಷ ಸ್ಥಳದಲ್ಲಿ ಪ್ರವೇಶಿಸುವಾಗ ತನ್ನ ಎದೆ ಧೈರ್ಯದಿಂದಲ್ಲ, ದೇವರ ನೀತಿಯಿಂದ ಅವನು ಹೋಗತಕ್ಕಂಥವನಾಗಿದ್ದಾನೆ. ದೇವರ ನೀತಿ ಅಥವಾ ರೈಚಸ್ನೆಸ್ ಎಂಬುದಾಗಿ ಹೇಳ್ತಕ್ಕಂಥ ಪದಕ್ಕೆ ಅರ್ಥ ಏನಂತಂದರೆ ರೈಟ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್ ಎಂಬುದಾಗಿ ಹೇಳಿ. ಅಂದರೆ ದೇವರ ಕ್ಷಮಾಕ್ಷಮೆಂದು ನಿಲ್ಲತಕ್ಕಂಥ ಯೋಗ್ಯತೆ ಈ ಪ್ರಪಂಚದಲ್ಲಿ ಒಬ್ಬನಿಗೂ ಇಲ್ಲ. ಒಂದು ವೇಳೆ ಅವನು ನಿಲ್ಲಬೇಕು ಅಂದರೆ ಅದು ದೇವರಿಂದ ಉಂಟಾದ ನೀತಿಯಿಂದ ಮಾತ್ರವೇ ನಿಲ್ಲೋದಕ್ಕೆ ಸಾಧ್ಯತೆ ಆಗ್ತದೆ. ಅದನ್ನೇ ಇಲ್ಲಿ ದೇವರು ಒಂದು ಮಾದರಿಯಾಗಿ ನೆರಳಾಗಿಟ್ಟು ಆ ಎದೆ ಮೇಲೆ ಚಿನ್ನದಲ್ಲಿ ಮಾಡಲ್ಪಟ್ಟಂಥ ಏನಂತ ಕವಚದ ಮೇಲೆ 12 ಕುಲದ ಹೆಸರುಗಳನ್ನು, ಕೆತ್ತಿದ ಕಲ್ಲುಗಳನ್ನು ಅಲ್ಲಿಟ್ಟು ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕಾಗಿ ಒಬ್ಬ ಯಾಜಕನು ಹೋಗುವವನಾಗಿ ಇರುವುದನ್ನು ನಾವು ನೋಡ್ತೇವೆ. ನಮಗೆ ಒಬ್ಬ ಯಾಜಕರಿದ್ದಾರೆ, ಆತನು ಕರ್ತನಾದ ಯೇಸು ಕ್ರಿಸ್ತನು. ಆತನು ದೇವರ ಸಮ್ಮುಖದಲ್ಲಿ ಯಾಜಕರ ಪ್ರಾರ್ಥನೆ ಎಂಬುದಾಗಿ ಹೇಳಿ ನಮ್ಮ ಯೋವಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಓದ್ಕೊಳ್ಳೋಣ, ಅಲ್ಲಿ 1ನೇ ವಚನ. ಯೋವಾನ್ ಬರೆದ ಸುವಾರ್ತೆ 17:1. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ ತಂದೆಯೇ, ಎಲ್ಲ ಗಮನವಾಗಿ ಕೇಳಿ, ತಂದೆಯೇ, ಕಾಲ ಬಂದದೆ ನಿನ್ನ ಮಗನನ್ನು ಮಹಿಮೆ ಪಡಿಸು. ಯೇಸು ಕ್ರಿಸ್ತನಿಗೆ ಆತನು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರತಕ್ಕಂಥ ನೀತಿ ಅವಶ್ಯಕತೆ ಇಲ್ಲ. ತಾನೇ ನೀತಿವಂತನಾಗಿರುವುದನ್ನ ಇಲ್ಲಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈ ಯೇಸು ಕ್ರಿಸ್ತನು ಬೇರೆ ಏನೋ ಚಿನ್ನದಲ್ಲೋ ಬೆಳ್ಳಿಯಲ್ಲೋ ಮಾಡಿ ಮೇಲೆ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆತನ ತನ್ನ ಸ್ವಂತ ನೀತಿಯಿಂದ ತಂದೆಯಾದ ದೇವರ ಬಳಿಗೆ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಅದು ಹೇಳ್ತಾರೆ ನೋಡ್ರಿ ಅಲ್ಲಿ,
ಮಹಿಮೆ ಪಡಿಸುವುದಕ್ಕಾಗುವುದು. ಹಾ. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ನೀನು ಅವನಿಗೆ ಅವನ ಹೃದಯದಲ್ಲಿ ಯಾರ್ಯಾರನ್ನು ಕೊಟ್ಟಿದ್ದೀರೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರತಕ್ಕಂಥ ಯಾಜಕರ ಹಾಗೆ ಒಂದು ಡ್ರೆಸ್ ಅವಶ್ಯಕತೆ ಇಲ್ಲ. ಆತನ ಹೃದಯವು ನೀತಿಯಾಗಿದ್ದ ಕಾರಣ, ಆತನೇ ನೀತಿವಂತನಾಗಿದ್ದ ಕಾರಣ, ಆತನು ಕಂಪ್ಲೀಟ್ ಆಗಿ ದೇವರಿಗೆ ಸಮಾನವಾಗಿ ಇದ್ದ ಕಾರಣ ಈಗ ಆತನ ಪ್ರಾರ್ಥನೆ ನೋಡ್ರೆ ಎಷ್ಟು ವ್ಯತ್ಯಾಸವಾಗಿರುವುದನ್ನು ನಾವು ನೋಡ್ತೇವೆ. ಯಾವ ಯಾಜಕನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಯಾವ ಮನುಷ್ಯರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಕಾರಣ ಆತನಿಗೆ ಕೊಡಲ್ಪಟ್ಟಂಥ ನೀತಿ ಅಥವಾ ಆತನ ನೀತಿವಂತನಾಗೇ ಇದ್ದ ಕಾರಣ ಆ ರೀತಿಯಲ್ಲಿ ಆತನು ಪ್ರಾರ್ಥಿಸುವವನಾಗಿದ್ದ. ನೀನ್ ನನಗೆ ಕೊಡಲ್ಪಟ್ಟವುಗಳನ್ನ ಎಂಬುದಾಗಿ ಹೇಳ್ತಾರೆ. ಓಕೆ, ಕೆಳಗೆ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಆಗ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ನಂಬುವುದೇನಾಗಿದೆ ಅಂತೆ? ನಿತ್ಯ ಜೀವ. ಹಾಗಾದ್ರೆ ಆತನೇ ಆ ದೇವರಿಂದ ದೊರಕಿದಂತ ನೀತಿಯಾಗಿದ್ದಾರೆ. ಆ ನೀತಿಯನ್ನು ನಂಬುವ ಎಲ್ಲರೂ ಕೂಡ ನೀತಿವಂತರಾಗೋದಕ್ಕೆ ಸಾಧ್ಯತೆ ಆಗ್ತದೆ. ನೆಕ್ಸ್ಟ್, ಆಮೇಲೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಯಾಕಂದ್ರೆ ಮನುಷ್ಯರು ಪಾಪಿಗಳಾಗಿದ್ದಾರೆ. ಆತನು ತನ್ನ ನೀತಿಯಿಂದ ದೇವರ ಸಮ್ಮುಖದಲ್ಲಿ ಅವ್ರಿಗಾಗಿ ವಿಜ್ಞಾಪನೆ ಮಾಡತಕ್ಕ ಒಬ್ಬ ಒಳ್ಳೆಯ ಯಾಚಕನಾಗಿದ್ದಾರೆ. ಮನುಷ್ಯರು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಈಗ ಯೇಸು ಕ್ರಿಸ್ತನು ಯೋಗ್ಯವಿಲ್ಲದಿದ್ದವರನ್ನ ತಂದೆಯಾದ ದೇವರ ಮುಂದೆ ಯೋಗ್ಯ ಸ್ಥಿತಿಯಲ್ಲಿ ನಿಲ್ಲಿಸುವುದಕ್ಕಾಗಿ ಆತನು ಕೊಡಲ್ಪಟ್ಟ ಕೆಲಸವನ್ನ ಆತನು ಮಾಡಿ ಮುಗಿಸುವುದನ್ನ ಕುರಿತಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಎಷ್ಟು ಅದ್ಭುತವಾದ ಯಾಜಕರು ನಮಗೆ ಇದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೆಳಗೆ ಓದ್ಕೊಳ್ಳೋಣ. ನಾನು ಏನ್ ಮಾಡಿದ್ದೇನೆ? ಇವರ ನಿಮಿತ್ತವಾಗಿ ನಾನು ಏನ್ ಮಾಡಿದ್ದೇನೆ? ಅದನ್ನ ನೆರವೇರಿಸಿದ್ದೇನೆ. ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಹಲ್ಲೆಲೂಯಾ. ಭೂಲೋಕದಲ್ಲಿ ನಾನು ಏನ್ ಮಾಡಿದ್ದೇನೆ? ಮಹಿಮೆ ಪಡಿಸಿದೆನು. ಅಂದರೆ ಭೂಲೋಕದಲ್ಲಿ ಆತನನ್ನ ಮೊದಲನೇ ಆದಾಮನು ಆತನು ಅಗೌರವಪಡಿಸಿದ. ಎರಡನೇ ಆದಾಮನಾಗಿರುವ ಯೇಸು ಕ್ರಿಸ್ತನ ಮಹಾಯಾಜಕನು ಗೌರವಪಡಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈಗ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ನಿನ್ನ ಬಳಿಯಲ್ಲಿ ನನ್ನನ್ನು ಏನ್ ಮಾಡು? ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಏನ್ ಮಾಡು? ಮಹಿಮೆ ಪಡಿಸು. ಇದು ಯಾರು ಈ ಲೋಕದಲ್ಲಿ ಮಾಡಕ್ಕಾಗದಿರತಕ್ಕಂಥ ಒಂದು ಪ್ರಾರ್ಥನೆ. ಯೇಸು ಒಬ್ಬರು ಮಾತ್ರವೇ ಈ ಪ್ರಾರ್ಥನೆಗೆ ಯೋಗ್ಯರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಪ್ರೈಸ್ ದಿ ಲಾರ್ಡ್. ನಿನ್ನ ಹೆಸರನ್ನು ಏನ್ ಮಾಡಿದೆ? ನಾನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ. ನೀನು ಇವರನ್ನು ನನಗೆ ಏನ್ ಮಾಡಿದಿ? ನೀನು ಕೊಟ್ಟಿ. ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಇವರು ನಿನ್ನ ವಾಕ್ಯವನ್ನು ಏನ್ ಮಾಡಿದ್ದಾರೆ? ಕೈಕೊಂಡು ವಾಕ್ಯವನ್ನು ಆ ವಾಕ್ಯ ಯಾರು? ಯೇಸುವನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಯೇಸುವನ್ನು ಅಂಗೀಕಾರ ಮಾಡಿದ್ರೆ ಅವರು ದೇವರನ್ನೇ ಅಂಗೀಕಾರ ಮಾಡೋದಕ್ಕೆ ಸಮವಾಯ್ತದೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆ. ನೀನು ನನಗೆ ಕೊಟ್ಟದ್ದೆಲ್ಲವೂ ಯಾರಿಂದ ಬಂತು? ನಿನ್ನಿಂದಲೇ ಬಂತು ಎಂದು ಈಗ ಇವರು ತಿಳುಕೊಂಡಿದ್ದಾರೆ. ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನೀನು ನನಗೆ ಕೊಟ್ಟಂತ ಮಾತುಗಳನ್ನು ಯಾರು ಕೊಟ್ಟಿದ್ದೇನೆ? ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ಏನ್ ಮಾಡಿದ್ದಾರೆ ಅವರು? ತಿಳಿದು ನೀನೇ ನನ್ನನ್ನು ಕಳುಹಿಸಿ ಕೊಟ್ಟಿರುವುದಾಗಿ ನಂಬಿದ್ದಾರೆ. ಹಲ್ಲೆಲೂಯಾ.
ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆ ಏನು ಗೊತ್ತಾ ವ್ಯತ್ಯಾಸ? ಹಳೆ ಒಡಂಬಡಿಕೆಯಲ್ಲಿ ಕೈಕೊಳ್ಳಬೇಕು, ಹೊಸ ಒಡಂಬಡಿಕೆಯಲ್ಲಿ ನಂಬುವರಾಗಿರಬೇಕು. ಯೇಸು ಕ್ರಿಸ್ತನು ದೇವರಿಂದ ಬಂದವನು ಎಂಬುದಾಗಿ ಯಾರು ನಂಬುತ್ತಾರೋ ಅವರೆಲ್ಲರಿಗೂ ದೇವರು ಮಕ್ಕಳಾಗುವ ಅಧಿಕಾರವನ್ನ ಕೊಡ್ತಾರೆ. ನೆಕ್ಸ್ಟ್ ಕೆಳಗೆ, ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ. ಈಗ ನೋಡಿ, ಯಾಜಕನಾಗಿ ಅವರ ಮುಂದೆ ಪ್ರಾರ್ಥನೆ ಮಾಡ್ತೇನೆ, ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ. ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ, ಈಗ ದೇವರು ಯೇಸು ಸ್ವಾಮಿ ಹೇಳ್ತಾರೆ, ನಾನು ಲೋಕಕ್ಕೋಸ್ಕರ ಕೇಳ್ತಾ ಇಲ್ಲ, ಯಾರಿಗೋಸ್ಕರ? ನೀನು ನನಗೆ ಕೊಟ್ಟ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆ ಪ್ರೆಸೆಂಟ್ ಅಲ್ಲಿ ಯಾರನ್ನ ದೇವರು ಕೊಟ್ಟಿದ್ರು ತನ್ನ ಕೈಗೆ? 12 ಜನ ಶಿಷ್ಯರನ್ನ ಕೊಟ್ಟಿದ್ರು. 12ರಲ್ಲಿ ಒಬ್ಬನನ್ನು ಹೊರತು ಇನ್ನು 11 ಏನ್ ಮಾಡಿದ್ದೇನೆ ಕೆಳಗೆ ಓದ್ಕೊಳ್ಳೋಣ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ನಿನ್ನದೆಲ್ಲ ಯಾರ್ದು? ನನ್ನದೇ. ಹಲ್ಲೆಲೂಯಾ. ಎಷ್ಟು ದೊಡ್ಡ ಅದ್ಭುತವಾದ ಒಂದು ಪ್ರಾರ್ಥನೆ ನೋಡ್ರಿ ಇದು. ನನ್ನದೆಲ್ಲ ಯಾರ್ದು? ನಿನ್ನದೇ. ನಿನ್ನದೆಲ್ಲ ಯಾರ್ದು? ನನ್ನದೇ. ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ಇವರು ಲೋಕದಲ್ಲಿ ಏನ್ ಮಾಡ್ತಾರೆ? ಇನ್ನು ಇರ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ, ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕು. ಏನಾಗಿರಬೇಕು ನೋಡಿ, ಯಾಜಕನಾಗಿರತಕ್ಕಂಥ ಇವರು ಯಾವುದನ್ನ ಪ್ರಾರ್ಥನೆ ಮಾಡ್ತಾರಂತಂದ್ರೆ, ನಾವು ಒಂದಾಗಿರುವ ಪ್ರಕಾರ ಇವ್ರು ಏನಾಗಿರ್ಬೇಕು? ಒಂದಾಗಿರಬೇಕು. ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಏನ್ ಮಾಡ್ಬೇಕು? ಅವರನ್ನ ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು. ಯಾರ ಹೆಸರಿನಲ್ಲಿ ಕಾದ್ರು? ಯೇಸು ಹೆಸರಿನಲ್ಲಿ. ನಿನ್ನ ಹೆಸರಿನಲ್ಲಿ ಕಾದೆನು. ಅವತ್ತನ ಹೆಸರೇನು? ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸು. ಯೇಸು ಹೆಸರಿನಲ್ಲಿ ನಾನು ಏನ್ ಮಾಡಿದ್ದೇನೆ? ಅವರನ್ನು ಕಾಯುತ್ತಾ ಬಂದೆನು. ಆಮೆನ್. ಇವರನ್ನು ಕಾಪಾಡಿದೆನು. ಇವರನ್ನು ಏನ್ ಮಾಡಿದೆನು? ಕಾಪಾಡಿದೆನು. ಯೇಸು ಅಂದ್ರೆ ತನ್ನ ಜನರನ್ನು ಪಾಪದಿಂದ ಬಿಟ್ಬಿಡೋನಲ್ಲ, ಕಾಯುವವನು, ಕಾಪಾಡುವವನು, ರಕ್ಷಕನು. ಹಲ್ಲೆಲೂಯಾ. ಅದನ್ನೇ ಅಲ್ಲಿ ಹೇಳ್ತಾನೆ, ನಿನ್ನ ಹೆಸರು ಯೇಸು. ಆ ಯೇಸು ಅಂದ್ರೆ ಅರ್ಥ ಏನು? ತನ್ನ ಜನರನ್ನು ಪಾಪದಿಂದ ಬಿಟ್ಬಿಡೋರಲ್ಲ, ಕೊನೆ ತನಕ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಅದನ್ನ ಅಲ್ಲಿ ಹೇಳ್ತಾನೆ, ನಿನ್ನ ಹೆಸರಿನಲ್ಲಿ ನಾನು ಕೈದುವರೆಗೂ ಕಾದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಯಾವ ಮನುಷ್ಯ? ಇಸ್ಕರಿಯೋತ ಯೂದಾಸ್ ಒಬ್ಬನೇ ಹೊರತು ಇವರಲ್ಲಿ ಮತ್ತಾರೂ ನಾಶವಾಗಲಿಲ್ಲ, ಯಾರು ಏನಾಗುವುದಿಲ್ಲ, ನಾಶವಾಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ನೀವು ಯೋಚನೆ ಮಾಡ್ರಿ, ನಾವು ಎಷ್ಟು ಧನ್ಯರು. ಆತನ ಮೊದಲಗತಿಯಾಗಿ ದೇವರು ನಮ್ಮನ್ನು ದೇವರ ಸಭೆಯಲ್ಲಿಟ್ಟಿದ್ದಾನೆ. ನಮಗೋಸ್ಕರ ಆತನ ಈಗಲೂ ವಿಜ್ಞಾಪನೆ ಮಾಡತಕ್ಕಂಥವರಾಗಿದ್ದಾರೆ. ಈಗಲೂ ಪರಿಶುದ್ಧಾತ್ಮ ದೇವರನ್ನು ಕೊಂಡು ನಮ್ಮೆಲ್ಲರಿಗೋಸ್ಕರ ಆತನು ವಿಜ್ಞಾಪನೆ ಮಾಡತಕ್ಕಂಥವರಾಗಿ ಈಗಲೂ ಕೂಡ ಇರುವಾತನಾಗಿದ್ದಾನೆ. ನಮಗೆ ತಕ್ಕ ಪ್ರಕಾರ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ದೇವರಾತ್ಮನು ತಾನೇ ನೆರಳಾಟದಿಂದ ನಮಗೋಸ್ಕರವೂ ಸಕಲ ಪರಿಶುದ್ಧವಂತರಿಗೋಸ್ಕರವೂ ದೇವರ ಚಿತ್ತಕ್ಕನುಸಾರವಾದ ರೀತಿಯಲ್ಲಿ ಈಗಲೂ ಆ ಆತ್ಮವು ಪ್ರತಿದಿನ ಈ ಲೋಕದಿಂದ ತಂದೆ ಆದ ದೇವರ ಬಳಿಗೆ ಪ್ರಾರ್ಥನೆ ಮಾಡತಕ್ಕಂಥವರಾಗಿದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಎಷ್ಟು ಧನ್ಯರು, ಎಷ್ಟು ಭಾಗ್ಯವಂತರು ಅಂದರೆ, ಇದು ಇಲ್ಲಿ ಯೇಸು ಸ್ವಾಮಿ ಇಲ್ಲಿವರೆಗೂ ಮಾಡಿದ ಪ್ರಾರ್ಥನೆ ಬರೀ 12 ಜನ ಶಿಷ್ಯರಿಗೆ, ಅದರಲ್ಲಿ ಒಬ್ಬನನ್ನು ಹೊರತು 11 ಜನರ ವಿಷಯದಲ್ಲಿ ಇಲ್ಲಿ ಹೇಳಿದ್ದಾರೆ. ನಂತರ ತಮ್ಮ ಶಿಷ್ಯರಿಗಾಗಿ, ಲೋಕದಲ್ಲಿರುವ ಎಲ್ಲ ಶಿಷ್ಯರಿಗಾಗಿ ಪ್ರಾರ್ಥಿಸ್ತಾರೆ. ಆಮೇಲೆ ಲೋಕದಲ್ಲಿರುವ ಎಲ್ಲರಿಗಾಗಿ ಕೂಡ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. 3 ವಿಧವಾದ ಸ್ಟೇಜನ್ನು ನಾವು ನೋಡ್ತೇವೆ. ಆದರೆ ನೀನು ನಾನು ಆತನ ಮೊದಲ ಗೀತೆ ಎಂಬ ಆ ಸ್ಟೇಜಲ್ಲಿ ಇರುವವರಾಗಿದ್ದೇವೆ. ನಾವು ಬಹಳ ಸ್ಪೆಷಲ್ ಆಗಿ ಆತನಿಗೆ ಇರುವವರಾಗಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, 12 ಜನರನ್ನು ನೀನು ನನ್ನ ಕೈಯಲ್ಲಿ ಕೊಟ್ಟೆ, ಅದರಲ್ಲಿ ಒಬ್ಬನನ್ನು ಹೊರತು
ಇನ್ನು 11 ಜನನ ಏನ್ ಮಾಡಿದ್ದೇನೆ ನಾನು ಕಾಪಾಡಿದ್ದೇನೆ. ಈಗ ಪವಿತ್ರಾತ್ಮನು ಹೇಗೆ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಮೂಲಕವಾಗಿ, ನೀನು ಕೊಟ್ಟಂತ ಈ ಮೊದಲ ಗೀತೆಯನ್ನ ನಾನು ಕಾದಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದನ್ನ ಕಾಯುವ ಜವಾಬ್ದಾರಿ ಪರಿಶುದ್ಧಾತ್ಮ ದೇವರದಾಗಿದೆ. ಆತನು ತನ್ನ ಸಭೆಯನ್ನು ಸಿದ್ಧ ಮಾಡಿ ಆತನು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಆತನು ಅಲ್ಲಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವವರೆಗೂ ಈ ಭೂಮಿಯಲ್ಲಿ ನರಳಾಟದಿಂದ ಸಭೆಯಲ್ಲಿರೋ ಪರಿಶುದ್ಧವಂತರಿಗೋಸ್ಕರ ಪ್ರಾರ್ಥಿಸ್ತಾನೆ. ಎಲ್ಲೋ ಮೂಲೆಯಲ್ಲಿಲ್ಲ, ನಿನ್ನನ್ನು ನನ್ನನ್ನು ಕೊಂಡು ಪ್ರಾರ್ಥನೆ ಮಾಡತಕ್ಕಂಥವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆ ಯಾಜಕತ್ವವನ್ನು ಬಿಟ್ಕೊಳ್ಳಿಲ್ಲ, ಆತನು ಕಂಟಿನ್ಯೂ ಮಾಡ್ತಾನೆ ಇರುವವರಾಗಿ ಇದ್ದಾರೆ. ಓದ್ಕೊಳ್ಳೋಣ, 13ನೇ ವಚನ ಓದ್ಕೊಳ್ಳೋಣ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ, ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಈ ಪ್ರಾರ್ಥನೆ ಬಂದು 13ನೇ ವಚನದಿಂದ ನಾವು ನೋಡುವಾಗ ಇಹ ಲೋಕದಲ್ಲಿರುವ ಎಲ್ಲಾ ಶಿಷ್ಯರಿಗಾಗಿ ಪ್ರಾರ್ಥಿಸತಕ್ಕಂಥ ಪ್ರಾರ್ಥನೆಯಾಗಿದೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರೂ ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಲೋಕದವನಾಗಿ ಇಲ್ಲದ ಪ್ರಕಾರ ಇವರು ಲೋಕದವರಲ್ಲ. ಇವರು ಲೋಕದವರು ಅಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಎಲ್ಲಿ ಸೇರಿಸಿ? ಸತ್ಯದಲ್ಲಿ ಸೇರಿಸಿ. ನೋಡ್ರಿ, ನಮ್ಮನ್ನು ಪ್ರಾರ್ಥನೆ ಮಾಡಕ್ ಬಿಟ್ರೆ ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ? ಹೊಟ್ಟೆ ನೋವು, ತಲೆನೋವು, ಕಾಲು ನೋವು, ಕೈ ನೋವು, ಮನೆ ಕಟ್ಟಬೇಕು, ಉಸುಬೇಕು, ಮರಳಬೇಕು, ಕೆಲಸ ಬೇಕು, ಇಂಥ ಪ್ರಾರ್ಥನೆ ಇದೆಯಲ್ಲಿ ಇದೆಯಾ? ಪ್ರಾರ್ಥನೆ ಮಾಡುವವರು ಏನು ಪ್ರಾರ್ಥನೆ ಮಾಡಬೇಕು ಅದನ್ನು ಬಹಳ ಜೋಪಾನವಾಗಿ ಮಾಡಬೇಕು. ನಿಮ್ಮ ಬಾಯಲ್ಲಿ ಹೊರಡೋಕೆ ಮುಂಚೆ ನಿಮ್ಮ ಅಗತ್ಯಗಳು ಏನೆಂಬುದಾಗಿ ದೇವರಿಗೆ ಏನಾಗಿದೆ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಏನ್ ಮಾಡ್ರಿ, ಆಗ ಇವುಗಳೆಲ್ಲ ನಿಮಗೇನಾಗೋದು. ಆದ ಕಾರಣ ನಿಮ್ಮ ಬಾಯಲ್ಲಿ ಪ್ರಾರ್ಥಿಸುವಾಗ ಏನಕ್ಕೆ ಏನ್ ಪ್ರಾರ್ಥನೆ ಮಾಡ್ತೀವಿ ಅನ್ನೋದನ್ನ ಗಮನ ಕೊಟ್ಟು ಪ್ರಾರ್ಥನೆ ಮಾಡಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಇರತಕ್ಕಂಥವ್ರು. ಆ ಹೊಸ ಒಡಂಬಡಿಕೆಯ ಸಿಸ್ಟಮ್ ಅಲ್ಲಿ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡತಕ್ಕಂಥವರಾಗಿರಬೇಕು. ಮತ್ತೆ ಕೆಳಗೆ ಓದ್ಕೊಳ್ಳೋಣ. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು, ಇವರು ನಿಜವಾಗಿ ಪರಿಶುದ್ಧರಾಗಿರಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಂಡೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ರೈಟ್. ಆಮೇಲೆ ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ, ನೋಡಿ, ಇವರಿಗಾಗಿ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಕೂಡ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬರೀ ಶಿಷ್ಯರಿಗೆ ಮಾತ್ರವಲ್ಲ, ಶಿಷ್ಯರ ಮೂಲಕವಾಗಿ ಪ್ರಾರ್ಥನೆ ವಾಕ್ಯವನ್ನು ಕೇಳಿ ನಂಬಿದವರೆಲ್ಲರೂ ಕೂಡ ಅಲ್ಲಿ ಯೇಸು ಪ್ರಾರ್ಥಿಸುವುದನ್ನ ನಾವು ನೋಡ್ತೇವೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೀ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದು ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಅವರು ಎಲ್ಲಿರ್ಬೇಕಂತೆ? ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ತಂದೆ ಮತ್ತು ಮಗ ಪವಿತ್ರಾತ್ಮನಲ್ಲಿ ಇರಬೇಕೆಂಬುದಾಗಿ ಕೇಳಿಕೊಳ್ಳತಕ್ಕಂಥವರಾಗಿದ್ದಾರೆ. ರೈಟ್. 22ನೇ ವಚನ. ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಅವರಿಗೆ ಏನ್ ಮಾಡಿದ್ದೇನೆ? ಕೊಟ್ಟಿದ್ದೇನೆ. ಆ ಮಹಿಮೆ ಯಾವುದು? ಪರಿಶುದ್ಧಾತ್ಮನನ್ನ ಏನ್ ಮಾಡಿದ್ದಾನೆ? ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಕೊಡಲ್ಪಟ್ಟಂತ ಅದೇ ಅಭಿಷೇಕವನ್ನ, ಆ ಮಹಿಮೆಯನ್ನ, ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ, ಆ ಮಹಿಮೆಯನ್ನ ದೇವರು ನಮಗೂ ಕೂಡ ಯೇಸು ಕ್ರಿಸ್ತನ ಮೂಲಕ ಕೊಟ್ಟಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ.
ರೈಟ್. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ, ಪೂರ್ಣ ಸಿದ್ಧಿ ಪರ್ಫೆಕ್ಟ್ ಯೂನಿಟಿಗೆ ಬರುವುದಕ್ಕೋಸ್ಕರ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೀ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದೀ ಎಂದು. ಆಗ ಯೇಸುವನ್ನ ಪ್ರೀತಿಸಿದ ಹಾಗೆ ತಂದೆಯು ಯಾರನ್ನ ಕೂಡ ಪ್ರೀತಿಸಿದ್ದಾರೆ, ನಮ್ಮನ್ನು ಸಹ ಈಕ್ವಲ್ ಆಗಿ ಪ್ರೀತಿಸಿದವರಾಗಿದ್ದಾರೆ. ಲೋಕಕ್ಕೆ ತಿಳಿದು ಬರುವುದು, ಲೋಕಕ್ಕೆ ತಿಳಿದು ಬರುವುದು, ತಂದೆಯೇ ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ನೀತಿ ಸ್ವರೂಪನಾದ ತಂದೆಯೇ, ಸ್ವರೂಪನಾದ ತಂದೆ. ಆ ಎದೆ ಮೇಲೆ ಇರತಕ್ಕಂತ ಕವಚವು ಯಾವುದನ್ನು ಸೂಚಿಸ್ತದೆ? ನೀತಿ. ಹಾಗಾಗಿ ನೀತಿ ಸ್ವರೂಪನಾದ ತಂದೆಯ ಹತ್ರ ನೀತಿಯಾಗಿರತಕ್ಕಂಥ ಯೇಸು ಕ್ರಿಸ್ತನು ಆತನು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ನಿನ್ನನ್ನು ಏನ್ ಮಾಡಿದ್ದೇನೆ? ತಿಳಿದಿದ್ದೇನೆ. ಮತ್ತು ಇವರು ನೀನೇ ನನ್ನನ್ನು ಕೊಟ್ಟಿರುವುದಾಗಿ ತಿಳುಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ ನೋಡಿ. ಈ ತಿಳುವಳಿಕೆ ಬಹಳ ಮುಖ್ಯವಾದದ್ದು. ಒಬ್ಬ ಮನುಷ್ಯನು ಸತ್ಯವನ್ನು ತಿಳಿಯುವಾಗ ಸತ್ಯವನ್ನು ಏನ್ ಮಾಡ್ತದೆ? ದೇವರನ್ನು ಅರಿಯತಕ್ಕ ಅರಿವೇ ಆಶೀರ್ವಾದ. ಆತನ ಅರಿಯತಕ್ಕ ಅರಿವೇ ಅಲ್ಲದೆ ಬೇರೆ ಆಶೀರ್ವಾದ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆತನನ್ನು ಅರಿಯತಕ್ಕಂಥದ್ದು, ನಡೆಯತಕ್ಕಂಥದ್ದಲ್ಲ, ಅರಿಯತಕ್ಕಂಥದ್ದು, ತಿಳಿಯತಕ್ಕಂಥದ್ದು. ಆತನನ್ನು ಅರಿಯತಕ್ಕ ಅರಿವು ನಮಗೆ ಬಿಡುಗಡೆ, ಆತನ ಅರಿಯತಕ್ಕ ಅರಿವು ನಮಗೆ ನಿತ್ಯ ಜೀವ, ಆತನ ಅರಿಯತಕ್ಕ ಅರಿವು ನಮಗೆ ಆಶೀರ್ವಾದ, ಆತನ ಅರಿಯತಕ್ಕ ಅರಿವೇ ನಮಗೆ ಪ್ರಕಟಣೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ನಮ್ಮನ್ನು ಅರಿಯದೆ ನಮ್ಮ ಲೈಫನ್ನು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡತಕ್ಕದಾಗಿದ್ದಾರೆ, ಸೂಪರ್ ನ್ಯಾಚುರಲ್ ಆಗಿ. ಯಾಕಂದ್ರೆ ಉಂಟಾದದ್ದಲ್ಲೂ ಯಾವುದನ್ನು ಉಂಟಾಯಿತು? ಆ ವಾಕ್ಯವು ನಮಗೆ ಪ್ರಕಟಣೆ ಆಗಿ ಉಂಟಾದಾಗ ಇಲ್ಲದೆ ಇರೋದನ್ನು ಇರುವಾಗೆ ನಮ್ಮಲ್ಲಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ಗಾಡ್. ಆಮೇಲೆ ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ. ಏನ್ ಮಾಡಿದ್ದೇನೆ? ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡ. ಒಬ್ಬ ಯಾಜಕನ ಪ್ರಾರ್ಥನೆ ಯಾವ ವಿಷಯದಲ್ಲಿದೆ ಎಂಬುದಾಗಿ ನೀವು ಪದೇ ಪದೇ ಮನೆಗೆ ಹೋಗಿ ನೋಡ್ರಿ. ಆತನ ವಾಕ್ಯವನ್ನ ತಿಳಿಯಪಡಿಸತಕ್ಕಂಥದ್ದು, ಆತನ ವಾಕ್ಯದಿಂದ ಶುದ್ಧವಾಗಿರತಕ್ಕಂಥದ್ದು, ಆತನ ವಾಕ್ಯವನ್ನ ಜನರಿಗೆ ತಿಳಿಯಪಡಿಸತಕ್ಕಂಥದ್ದೇ ಇದರಲ್ಲಿ ಹೆಚ್ಚಾಗಿ ಇರುವಂಥದ್ದಾಗಿರುವುದನ್ನು ನಾವು ನೋಡ್ತೇವೆ. ಆದ ಕಾರಣ ಪ್ರಿಯರೇ, ಈ ಬೇರೆ ಯಾಜಕರೆಲ್ಲರೂ ಅವರ ಎದೆ ಮೇಲೆ ಸುಮ್ಮನೆ ಹಾಕ್ಕೊಂಡು ಹೋಗಿ ನಿಂತ್ಕೊಳ್ಳೋರು. ಆದರೆ ಈ ಯಾಜಕನು ಇವರಿಗೋಸ್ಕರ ಹಗಲು ರಾತ್ರಿ ಅನೇಕ ಸಮಯಗಳಲ್ಲಿ ಆತನೇನು ಮಾಡಿದ್ದಾರೆ? ಆತನು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಬೈಬಲಲ್ಲಿ ಒಂದು ವಚನ ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ ನೆನೆಸ್ತೇನೆ. ಅದರಲ್ಲಿ ರಾತ್ರಿ ಎಲ್ಲ ಯೇಸು ಕ್ರಿಸ್ತನ ಏನು ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಯಾರಿಗೋಸ್ಕರ ಪ್ರಾರ್ಥಿಸಿದ್ರು? ಶಿಷ್ಯರಿಗೋಸ್ಕರ ಪ್ರಾರ್ಥಿಸಿದ್ರು. ಅವರಿಗೋಸ್ಕರ ಭಾರಪಟ್ಟರು. 12ನೇ ವಚನದಿಂದ ನಾವು ನೋಡ್ಬೋದಲ್ಲಿ. ಆದ ಕಾರಣ ಅವರಿಗೋಸ್ಕರ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಮುಂಜಾನೆ ಅವರನ್ನು ಆಯ್ಕೆ ಮಾಡಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈಗ ಪವಿತ್ರಾತ್ಮ ದೇವರು ನಮ್ಮನ್ನು ಈ ಪ್ರಪಂಚದಲ್ಲಿ ಯಾಜಕರಾಗಿ ದೇವರು ನೇಮಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಯಾಜಕರಾಗಿದ್ದೀರಿ? ಈಗ ಬೈಬಲ್ ಹೇಳುತ್ತದೆ, ರೋಮರ್ ಬರೆದ ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರಲ್ಲಿ 18ನೇ 14ನೇ ವಚನ ನೆನೆಸ್ತೇನೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ಇಲ್ಲ 12ನೇ ವಚನ. 12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿ. 14. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಏನ್ ಮಾಡ್ಕೋಬೇಕು? ಧರಿಸ್ಕೋಬೇಕು. ದೇವರ ಸೇವಕರು ಎಲ್ಲ ಗಮನ ಕೇಳ್ರಿ, ವಿಶ್ವಾಸ ಎಲ್ಲ ಗಮನ ಕೇಳಿ. ನಮ್ಮ ನೀತಿಯಿಂದಲ್ಲ, ದೇವರು ನಮಗೆ ದಯಪಾಲಿಸಿದ ನೀತಿಯನ್ನು ನಾವೇನ್ ಮಾಡ್ತೀವಿ? ನಾವು ಧರಿಸಿಕೊಂಡವರಾಗಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ.
ನೀತಿ ಎಂಬ ವಜ್ರ ಕವಚವನ್ನು ಏನ್ ಮಾಡ್ಕೊಂಡು ಧರಿಸಿಕೊಂಡು ಅಂಟಿಕೊಂಡು. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡುವಾಗಲ್ಲ ನಮ್ಮ ನೀತಿಯಿಂದಲ್ಲ, ದೇವರು ನಮಗೆ ನಂಬಿಕೆ ಮೂಲಕ ಕೊಡಲ್ಪಟ್ಟ ನೀತಿಯನ್ನು ಧರಿಸಿಕೊಂಡವರಾಗಿ. ಅಬ್ರಹಾಮನು ಲೋತನಿಗಾಗಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರ ನೀತಿಯನ್ನ ಇಟ್ಟು ಅವನು ಅವ್ರಿಗಾಗಿ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ನೀನು ನಾನು ಇವತ್ತು ಜನರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಮೂಲಕವಾಗಿ ಅದ್ಭುತಗಳಾಗ್ತದೆ, ಸೂಚನೆ ಆಗ್ತದೆ, ಅವರು ಅದಾಯ್ತದೆ ಇದಾಯ್ತಾರೆ ಎಂಬುದಾಗಿ ನಾವು ಅಹಂಕಾರ ಪಡಕೂಡದು. ದೇವರ ನೀತಿಯಿಂದ ನಮ್ಮ ಪ್ರಾರ್ಥನೆ ಕೇಳಪಡತಕ್ಕದಾಗಿರ್ತದೆ. ಅಫ್ಕೋರ್ಸ್ ನೀನು ನಾನೇ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಬಟ್ ದೇವರ ನೀತಿ ಇಲ್ಲದಿದ್ದರೆ ನಿನ್ನ ಪ್ರಾರ್ಥನೆ ಯಾವುದಕ್ಕೂ ಅವರ ಕೂರೆ ಕೂಡ ದಾಟೋದಿಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ನಾವು ಪ್ರಾರ್ಥಿಸುವಾಗಲ್ಲ ದೇವರ ನೀತಿಯನ್ನು ಧರಿಸಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದರ ನಿಮಿತ್ತವಾಗಿ ಪ್ರಾರ್ಥನೆಗಳು ಕೇಳಲ್ಪಡ್ತದೆ, 100% ಕೇಳಲೇ ಪಡ್ತದೆ. ಅದಕ್ಕೆ ಕಾರಣ ಅದರ ದೇವರ ನೀತಿ ಆಗಿದೆ. ಬೈಬಲಲ್ಲಿ ನಾವು ನೋಡ್ತೇವೆ, ಹುಟ್ಟಿದಾಗಿದ್ದ ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯೋವಾನು ಮತ್ತು ಪೇತ್ರರು ಇವರಿಬ್ಬರು ಎಬ್ಬಿಸ್ಬಿಡ್ತಾರೆ. ಅದನ್ನು ಕಂಡು ಜನರೆಲ್ಲರೂ ಹೊಗಳಿ ಕೊಂಡಾಡ್ತಾ, ಓ ಎಂಥ ಅದ್ಭುತ ಮಾಡಿಬಿಟ್ರು, ಯಾರು ಆಕಾಶದ ಇಳಿದು ಬಂದ್ಬಿಟ್ರಪ್ಪ ಅಂತೇಳಿ ಆಶ್ಚರ್ಯ ಪಡುವಾಗ ಅವ್ರು ಹೇಳ್ತಾರೆ, 3ನೇ ಅಧ್ಯಾಯ 12-13 ವಚನಗಳು ಓದ್ಕೊಳ್ಳೋಣ. ಅಲ್ಲಿ ಪೇತ್ರನು ಇದನ್ನು ನೋಡಿ ಜನರಿಗೆ ಅಪುಸ್ತಕಗಳೆಲ್ಲ 3ನೇ ಅಧ್ಯಾಯ 13ನೇ ವಚನ 12 ಪೇತ್ರನು ಇದನ್ನು ನೋಡಿ ಜನರಿಗೆ ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿಯನ್ನಿಟ್ಟು ನೋಡುವುದೇನು ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದ ನಮ್ಮ ಪ್ರಾರ್ಥನೆಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡ್ರಿ. ನಮ್ಮ ಪಿತೃಗಳಾಗಿರುವ ಅಬ್ರಹಾಮನ ಇಸಾಕ ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಯಾರನ್ನು ಎಲ್ಲ ಹೇಳ್ರಿ, ಯಾರನ್ನು? ಯೇಸು ಎಂಬ ನೀತಿಯನ್ನ ನಾವು ಧರಿಸಿಕೊಂಡಿದ್ದೇವೆ. ಮಹಿಮೆ ಪಡಿಸುತ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಯಾವಾಗಲೂ ನಿಮ್ಮ ಎದೆ ಮೇಲೆ ದೇವರ ನೀತಿ ಇದೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಪ್ರೈಸ್ ಗಾಡ್. ಆ ಎದೆ ಮೇಲಿರುವ ದೇವರ ನೀತಿಯಿಂದಲೇ ನಿಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತದೆ. ಬೈಬಲ್ ಹೇಳುತ್ತದೆ, ನನ್ನ ಹೆಸರಿನಲ್ಲಿ ಏನು ಬೇಕಾದ್ರೂ ಬೇಡ್ಕೊಳ್ರಿ ಎಂಬುದಾಗಿ. ದೇವರು ದಯಪಾಲಿಸದ ದೇವರ ನೀತಿಯಿಂದಲೇ ನಮ್ಮ ಪ್ರಾರ್ಥನೆಯು ಕೇಳಲ್ಪಡತಕ್ಕದಾಗಿರುತ್ತದೆ. ಆ ಹೆಸರು ಎಂಬುದಾಗಿ ಹೇಳುವಾಗ ಆತನ ನೀತಿಯನ್ನು ಸೂಚಿಸುವಂತದ್ದಾಗಿದೆ. ಆ ನಾಮದ ಮೂಲಕವಾಗಿ ನಮ್ಮ ಪ್ರಾರ್ಥನೆಗೆ ಕೇಳಲ್ಪಡುತ್ತದೆ. ಹಾಗಾಗಿ ನಿಮಗೆ ಯಾರಿಗೂ ಸಂದೇಹ ಅವಶ್ಯಕತೆ ಇಲ್ಲ. ಏನು ಬೇಕಾದರೂ ಆತನ ಹೆಸರಿನಲ್ಲಿ ಬೇಡಿಕೊಳ್ಳುವಾಗ ನಿನ್ನ ಭಕ್ತಿಯಿಂದಲ್ಲ, ಆ ಹೆಸರು ನಿಮಿತ್ತವಾಗಿ ನಿನ್ನ ಪ್ರಾರ್ಥನೆ ಪಡತಕ್ಕದಾಗಿರ್ತದೆ. ಎಷ್ಟೋ ಸತಿ, 100 ಸತಿ ಫೋನುಗಳು ಬರ್ತವೆ. ಆ ಫೋನ್ಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕೆಲವೊಮ್ಮೆ ಆ ದೇವರ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಮಾಡ್ತಾ ಇದಕ್ಕೆ ಕಾರಣ ನಾನು ಪ್ರಾರ್ಥನೆ ಮಾಡಿದ್ರದ್ದಲ್ಲ, ಆ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ದಾಗಿರುವಂಥದ್ದು. ಹಲ್ಲೆಲೂಯಾ. ಆ ಹೆಸರಿನ ಮೇಲಿರುವ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯು ನೀತಿವಂತನ ಅತ್ಯಾಶಕ್ತಿಗಳ ಪ್ರಾರ್ಥನೆ ಅದರ ಅರ್ಥ ಏನು? ಆ ನಾಮವನ್ನು ಧರಿಸಿಕೊಂಡಿರತಕ್ಕಂಥವರ ಪ್ರಾರ್ಥನೆ ಬಹುಬಲವುಳ್ಳದ್ದು. ನೀತಿ ಎಂಬ ಮಾರ್ಗವಚನವನ್ನು ನಾವು ಧರಿಸ್ಕೊಂಡಿರೋ ಕಾರಣ ನಮ್ಮ ಪ್ರಾರ್ಥನೆ ಬಹುಬಲವುಳ್ಳದಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ನಮ್ಮಲ್ಲಿ ಎಚ್ಚರ ಪಡೋದಕ್ಕೆ ಏನೂ ಇಲ್ಲ. ನಮ್ಮ ಪ್ರಾರ್ಥನೆ ಕೇಳಲ್ಪಡೋದಕ್ಕೆ ಕಾರಣ ಆ ನಾಮವೇ ಹೊರತು ಬೇರೆ ಯಾವುದ್ರಲ್ಲೂ. ಯಾರಾದರೂ ಅಕಸ್ಮಾತ್ ಅಯ್ಯ ನೀವು ಕೈ ಇಟ್ಟಿದ ತಕ್ಷಣ ಪಸ್ಸಾಯ್ತಾ ಅಂದ್ರೆ ತಿಳ್ಕೊ, ಕೈ ನಿನ್ನ ಕೈ ನಿನಗೆ ಗೊತ್ತು ಎಂತ ಕೈ ಅಂತ, ಜೊತೆ ಕೈ ಸೋತುಂಡ್ರ ಕೈ ನೀನು, ಅದು ಕೂಡ ಸೋಂಬೇರಿ, ನೀನು ತಿಂದು ಬಾಯಲಾಕಕ್ಕಾಗಲ್ಲ ಅಂತ ಕೈ ಇದು. ಆದರೆ ಈ ಕೈಗೆ ಕಾರಣವಾಗಿರತಕ್ಕಂಥ ನಾಮವೇ ಎಂಬುದಾಗಿ ತಿಳ್ಕೋಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್, ಬಲಹೀನನು ನಾನು ಬಲವುಳ್ಳನು ಅಂತ ಹೇಳಿ. ಯಾಕಂದ್ರೆ ನಿನ್ನ ಬಲಹೀನತೆಯಲ್ಲಿ ಆ ನಾಮವು ಪೂರ್ಣ ಬಲವನ್ನು ಕೊಡತಕ್ಕದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ರೈಟ್. ಈಗ ನಾವು ನೋಡ್ತೇವೆ ನಮ್ಮ ಪ್ರಾರ್ಥನೆಗಳು ಇವತ್ತು ಅಬ್ರಹಾಮನು ಯಾವ ರೀತಿಯಲ್ಲಿ ಅಂದು ಪ್ರಾರ್ಥನೆ ಮಾಡಿದನೋ ಹಾಗೆ ಇವತ್ತು ನೀನು ನಾನು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಅವರು 12 ಕುಲದವರಿಗಾಗಿ ಮಾತ್ರ ಪ್ರಾರ್ಥನೆ ಮಾಡೋಕ್ಕಾಗತ್ತೆ. ಅಬ್ರಹಾಮ ಲೋತಿಗೆ ಮಾತ್ರ ಮಾಡೋಕ್ಕಾಗತ್ತೆ.
ಆದರೆ ನೀವು ನಾನು ಧನ್ಯರು. ಈ ಪ್ರಪಂಚದಲ್ಲಿರುವ ಜನರಿಗಾಗಿಯೂ ವಿಶ್ವಾಸಿಗಳಿಗಾಗಿ ಕೂಡ ಪ್ರಾರ್ಥಿಸೋದಕ್ಕೆ ದೇವರು ಕೃಪೆ ಮಾಡಿದವರಾಗಿದ್ದಾನೆ. ಬೈಬಲ್ ಹೇಳ್ತಾರೆ ನೋಡ್ರಿ, ಇಲ್ಲಿ ಎಬೇಸ್ಯರು ಬರೆದ ಪತ್ರಿಕೆ ಅದೇ 6ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತದೆ ನೋಡ್ರಿ. ಎಬೇಸ್ಯರು 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಏನ್ ಮಾಡ್ರಿ? ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರು ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಏನಾಗಿರ್ರಿ ನೀವು? ಎಚ್ಚರವಾಗಿರ್ರಿ. ಆಗ ದೇವ ಜನರಿಗೆ ಏನ್ ಪ್ರಾರ್ಥನೆ ಮಾಡಬಹುದು? ಮನೋನೇತ್ರ ಕಣ್ಣುಗಳು ಬೆಳಗಿಸಲ್ಪಡಬೇಕು. ಈ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳತಕ್ಕಂಥವರಾಗಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿರತಕ್ಕಂಥ ಆ ಪರಿಪೂರ್ಣತೆಯನ್ನ, ಕ್ರಿಸ್ತ ಯೇಸುವಿನಲ್ಲಿರತಕ್ಕಂಥ ಸ್ವಾಸ್ಥ್ಯ ಇಂಥದ್ದೆಂದು ನಾನು ತಿಳ್ಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡತಕ್ಕಂಥವರಾಗಿ ನಾವು ಕಾಣಪಡಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಆದ ಕಾರಣ ಪ್ರಿಯರೇ, ನಮ್ಮ ಪ್ರಾರ್ಥನೆ ಮಾಡುವುದಕ್ಕೆ ಕರ್ತನ್ ನಮಗೆ ಕೃಪೆ ಕೊಟ್ಟಿದ್ದಾರೆ, ನಮಗೆ ಪವಿತ್ರಾತ್ಮ ದಯಪಾಲಿಸಿದ್ದಾರೆ. ಅದನ್ನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅಲ್ಲಿ ಉದ್ದೇಶವಿದೆ. ಎಲ್ಲ ಪರಿಶುದ್ಧವಂತರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ. ಯಾಕೆ ಪರಿಶುದ್ಧವಂತರಿಗಾಗಿ? ಏನು ಪ್ರಾರ್ಥನೆ ಮಾಡುತ್ತೆ ಪರಿಶುದ್ಧವಂತರಿಗಾಗಿ ಅಂತಂದರೆ, ಅಲ್ಲಿ ಅವರೆಲ್ಲರಿಗೂ ದೇವರನ್ನು ಅರಿಯತಕ್ಕ ಅರಿವು ಸಿಗುವುದಾದರೆ ಮನುಷ್ಯರನ್ನು ಹುಡ್ಕೋದಿಲ್ಲ, ಅವರು ದೇವರನ್ನು ಹುಡ್ಕೋತಕ್ಕಂಥವರಾಗಿರ್ತಾರೆ. ಒಂದು ವೇಳೆ ಪಾಸ್ಟರ್ ಮೂಲಕವಾಗಿ ಅದ್ಭುತ ಆಗ್ತದೆ ಅಂತ ಒಬ್ಬ ಮನುಷ್ಯನು ನಂಬಿಕೆಯಿಂದ ಬಂದು ಹೊಸದಾಗಿದ್ದಾಗ ಪ್ರಾರ್ಥನೆ ಮಾಡ್ಕೊತಾನೆ. ಆದರೆ ಸ್ವಲ್ಪ ದಿನಗಳಾದಮೇಲೆ ದೇವರು ನನ್ನ ಪ್ರಾರ್ಥನೆ ಕೂಡ ಕೇಳ್ತಾರೆ ಎಂಬ ನಂಬಿಕೆಗೆ ಬರುವುದಕ್ಕಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ಇವರ ಮನೋನೇತ್ರ ಕಣ್ಣುಗಳನ್ನು ಬೆಳಗಿಸು. ಇವರು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳಲಿ. ಕ್ರಿಸ್ತ ಯೇಸುವಲ್ಲಿ ಇರತಕ್ಕಂಥ ಸ್ವಾಸ್ಥ್ಯ ಎಂಥದ್ದೆಂದು ಇವರು ತಿಳ್ಕೊಳ್ಳಲಿ. ನಮ್ಮನ್ನು ಈಗ ಕ್ರಿಸ್ತ ಯೇಸುವಿನಲ್ಲಿ ಮಗನಾಗಿ ಮಾಡಿದ್ದಾರೆ, ನೀತಿವಂತರಾಗಿ ಮಾಡಿದ್ದಾರೆ. ನಮ್ಮನ್ನು ದೇವರು ತಾನೇ ಅಧಿಕಾರವನ್ನು ಕೊಟ್ಟಿದ್ದಾರೆ. ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕಾಗಿ ಮಾಡಿದ್ದಾರೆ. ಹೊಸ ಸಸ್ಯಗಳಾಗಿ ನಮ್ಮನ್ನು ಇಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳಲ್ಲಿ ಒಬ್ಬ ವಿಶ್ವಾಸಿ ತಿಳಿದುಕೊಳ್ಳುವುದಾದರೆ ಅವನ ತಿಳುವಳಿಕೆ ಅವನಿಗೆ ಬಿಡುಗಡೆನೆ ಭೂಮಿ ಮೇಲೆ ಕೊಡತಕ್ಕದಾಗಿರುತ್ತದೆ. ಹಲ್ಲೆಲೂಯ. ಇಲ್ಲದಿದ್ದರೆ 4 ಮಾವಡಿ, ಆ ಮಾವಡಿ, ಈ ಮಾವಡಿ ಊರು ಸುತ್ಕೊಂಡೇ ಇರಬೇಕಾಗತ್ತೆ. ಮೊದಲು ತಿರುಪತಿ ಮತ್ತು ಇದಕ್ಕೆಲ್ಲ ಪಳನಿ ಮತ್ತು ಎಲ್ಲೆಲ್ಲಿ ಹೋಗ್ತಿದ್ವಿ ಹಂಗೆ ಹೋಗ್ತಿದ್ವಿ. ಈಗ ಅಲ್ಲಿ ಹೋದರೆ ಆ ಗುರು ಹತ್ರ ಕೈ ಇಟ್ಟರೆ ತಲೆ ಮೇಲೆ ಏನಾರಾಗುತ್ತೆ, ಈ ಗುರು ಹತ್ರ ತಲೆ ಕೊಟ್ಟರೆ ಏನಾಗುತ್ತೆ. ಆ ಗುರುಗಿಂತ ಎಲ್ಲ ಗುರು, ನಿನ್ನ ಒಳಗಿರೋ ಗುರು ದೊಡ್ಡ ಗುರು ಆಗಿದ್ದಾರೆ. ಪ್ರೈಸ್ ಗಾಡ್. ವಾಕ್ಯ ಕೇಳಕ್ಕೆ ಎಲ್ಲಿ ಬೇಕಾದರೂ ಹೋಗಿ, ನಿಮ್ಮಿಂದ ನಾನು ಬಹಳ ಇಷ್ಟಪಡ್ತೀನಿ, ನನ್ನನ್ನು ಕರೀರಿ, ನಾನು ಬರ್ತೀನಿ. ಆದರೆ ವಾಕ್ಯ ಇಲ್ಲದೆ ಬೇರೆ ಈ ಏನಂತಾರೆ ಭೂಗುಂಬ ಮಾಡತಕ್ಕ ಜಾಗಕ್ಕೆ ಹೋದರೆ ನಿನಗೂ ಮಂತ್ರವಾದಿಗೆ ಏನು ವ್ಯತ್ಯಾಸ ಇಲ್ಲ. ನಿನ್ನ ಲೈಫಲ್ಲಿ ಉದ್ಧಾರ ಆಗೋದಕ್ಕೆ ಆಗೋದಲ್ಲ. ನಾನು ಬರ್ಕೊಡ್ತೀನಿ ಯೇಸು ನಾಮದಲ್ಲಿ. ಮಂತ್ರವಾದಿಗೂ ನಿನಗೂ ರಕ್ಷಣೆ ಹೊಂದೋದಕ್ಕೆ ಮುಂಚೆ ಇದ್ದಂಥ ಅದೇ ಬುದ್ಧಿ ತಿರ್ಗಾ ಬಂದೈತೆ ಅಂತಲೇ ಹೇಳ್ಬೋದು. ನಿನಗೆ ಸತ್ಯವನ್ನು ಅರಿಯತಕ್ಕ ಅರಿವೇ ನಮಗೆ ಬಿಡುಗಡೆ ಕೊಡುವಂಥದ್ದು. ಸತ್ಯ ಕೇಳಕ್ಕೆ ಜನರಿಗೆ ಆಗೋದಿಲ್ಲ, ನಿದ್ದೆ ಬಂದ್ಬಿಡ್ತದೆ. ನೀನು ಪ್ರಾಕ್ಟೀಸ್ ಮಾಡ್ಕೊ. 1 ಗಂಟೆ ಕಾಲ ಕ್ಲೀನಾಗಿ ವಾಕ್ಯ ನಿದ್ದೆ ಮಾಡದೆ ಕೇಳೋದಕ್ಕೆ ಕಲೀರಿ, ನೋಡೋಣ. ನೀನು ವಿಶ್ವಾಸಿ ಆಗಿದ್ದರೆ ಟಿವಿಯಲ್ಲೋ ಮೊಬೈಲಲ್ಲೋ 1 ಗಂಟೆ ಹಾಕ್ಬಿಟ್ಟು ಕಣ್ಣು ಮುಚ್ಚದೆ ನೋಡತಕ್ಕಂಥ ಒಬ್ಬ ಗಂಡಸೋ ಒಂದು ವಿಶ್ವಾಸಿ ಹಾಕ್ಬಿಟ್ರೆ ನೀನು ಗೆದ್ದುಬಿಟ್ಟೆ ಮಗ. ನೀನು ಅಲ್ಲಿ ತೂಗಡ್ಸ್ಕೊಂಡು ಸಾಯ್ತೀಯ, ಚರ್ಚಲ್ಲಿ ಬಂದು ತೂಗಡ್ಸ್ಕೊಂಡು ಹೊಡಿದ್ಯಾ. ಆದರೆ ಬಿಡುಗಡೆ ಮಾಡು. ಯಾವುದು ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಬಿಡುಗಡೆ ಕೂಟ ನಮ್ಮನ್ನು ಬಿಡುಗಡೆ ನಾವು ಬಿಡುಗಡೆ ಆಗಿದ್ದೇವೆ. ಕುಮಾರನ್ನು ಬಿಡುಗಡೆ ಮಾಡಿದರೆ, ನೀನೇ ನನಗೆ ಬಿಡುಗಡೆ ಇಲ್ಲ ಅಂತ ನೀನು ಮತ್ತೆ ಹುಡುಕಾಡ್ತಿದ್ರೆ ನೀನು ಮತ್ತೆ ಬಾಂಡದಲ್ಲಿ ಸಿಕ್ಕಾಕೊಂಡಿದ್ದೀಯ ಅಂತ ಅರ್ಥ. ಬಿಡುಗಡೆ ಆದವರಿಗೆ ಇನ್ನೊಂದು ಬಿಡುಗಡೆ ಇಲ್ಲ. ಬಿಡುಗಡೆ ಆದವರು ಆ ಬಿಡುಗಡೆಯನ್ನು ಈ ಭೂಮಿ ಮೇಲೆ ಅನುಭವಿಸತಕ್ಕಂಥವರಾಗಿ ಕಾಣ್ಬಿಡಬೇಕು. ಆದ ಕಾರಣ ಪ್ರಿಯರೇ, ನಿನ್ನನ್ನು ನನ್ನನ್ನು ದೇವರು ಯಾಜಕರಾಗಿಟ್ಟಿದ್ದಾರೆ. ನಿನ್ನನ್ನು ನನ್ನನ್ನು ಪರಿಶುದ್ಧವಂತರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ, ಪರಿಶುದ್ಧವಂತರಿಗಾಗಿ ತಿಳಿಯಪಡಿಸೋದಕ್ಕಾಗಿ. ಅದು ಯಾವುದನ್ನು ಪ್ರಾರ್ಥನೆ ಮಾಡೋಕ್ಕೆ? ಪರಿಶುದ್ಧವಂತರಿಗಾಗಿ,
ದೇವರೇ ಅವರಿಗೆ ಮಕ್ಕಳೆಲ್ಲ ಪ್ರಾರ್ಥನೆ ಮಾಡಿದ್ದೀನಿ, ದೇವರೇ ಇದಕ್ಕಿದಿಲ್ಲ ಪ್ರಾರ್ಥನೆ ಮಾಡಿದ್ದೀನಿ, ದೇವರೇ ಅದಿಲ್ಲ ಪ್ರಾರ್ಥನೆ ಇಲ್ಲ. ಸತ್ಯವನ್ನು ಅರಿಯತಕ್ಕ ಅರಿವಿನಲ್ಲಿ ಇವರು ಬರಲೇ. ಅದು ಬಂದರೆ ಎಲ್ಲ ಬಂದಾಗಿದ್ದೀನಿ, ಕೈಯಲ್ಲಿ ಕೀ ಇದ್ದಂಗೆ. ಪ್ರೈಸ್ ಗಾಡ್. Praise the Lord. ನೋಡ್ಕೊಳ್ಳೋಣ ಇಲ್ಲಿ ವಚನ ಏನು ಹೇಳ್ತದೆ ನೋಡೋಣ. ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 26-27 ವಚನದಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮನ್ನೇ ಯಾಜಕರಾಗಿ ನಿಲ್ಲಿಸಿ ನಮ್ಮ ಮೂಲಕವಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಓದ್ಕೊಳ್ಳೋಣ. 8:26. 8:26-27. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಏನ್ ಮಾಡುತ್ತಾನೆ. ಮಾಡ್ತಾರೆ? ಎಲ್ಲ ಗಮನ ಕಡೆ ಏನ್ ಮಾಡ್ತಾರೆ? ಯಾರು ಯಾರಿಗೆ ಸಹಾಯ ಮಾಡ್ತಾರೆ? ಮಾಂಸದಲ್ಲಿರುವ ನಮಗೆ ಪವಿತ್ರವಾದ ದೇವರ ಆತ್ಮವನ್ನು ನಮ್ಮ ಒಳಗಿದ್ದುಕೊಂಡು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಮನೆ ಒಳಗಿಟ್ಕೊಂಡು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಏನು ಮಾಡಿದಂತೆ, ಯಾರೋ ತುಪ್ಪ ಬೇಕು ಅಂತಿದ್ದಂತೆ. ಏನಪ್ಪ ಕೈಯಲ್ಲಿ ಬೆಣ್ಣೆ, ಅದು ಕಾಯಿಸಿದ್ರೆ ತುಪ್ಪ ಆಗ್ಬಿಡ್ತಿತ್ತು. ಹಂಗೆ ನಿನ್ನ ಒಳಗೆ ದೇವರ ಆತ್ಮನ ಇಟ್ಟುಕೊಂಡು, ನಿನ್ನ ಒಳಗೆ ಆಕಾಶ ಭೂಮಿ ಸರ್ವ ಲೋಕ ಸೃಷ್ಟಿ ಮಾಡಿದ ದೇವರ ಆತ್ಮ ಎಲ್ಲಿದ್ದಾರೆ? ನೀವೇ ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ವಾಸವಾಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ರೈಟ್. ಹೌದ್ಗಳನ್ನ ಹೇಗಂದರೆ ನಾವು ತಕ್ಕ ಪ್ರಕಾರ ನಮಗೆ ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿರುವ ಕಾರಣ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಎಲ್ಲ ಹೇಳ್ರಿ. ನಮಗೆ ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೆಂಬುದು ಯಾರು ಗೊತ್ತಿಲ್ಲ? ಹೇಳಿ ಯಾರು ಗೊತ್ತಿಲ್ಲ? ಯಾರಿಗೆಲ್ಲ ಪ್ರಾರ್ಥನೆ ಮಾಡೋಕೆ ಗೊತ್ತು? ನಮಗೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡೋಕೆ ಗೊತ್ತು, ಇಷ್ಟ ಪ್ರಕಾರ ಮಾಡ್ಕೊಂಬಂತು, ಬಾಯಿ ತೆಗೆದು ಬೇಡ ಅಂತ. ತಕ್ಕ ಪ್ರಕಾರ ಪ್ರಾರ್ಥನೆ ಮಾಡೋಕೆ ಗೊತ್ತಿಲ್ಲ. ತಾಳ ಒಂದು ಕಡೆ, ರಾಗ ಒಂದು ಕಡೆ, ಹಂಗಾಗಬಾರ್ದು. ನಮ್ಮ ಪ್ರಾರ್ಥನೆಯು ತಕ್ಕ ಪ್ರಕಾರ ಗೊತ್ತೇ ಇಲ್ದಿರೋದ್ರಿಂದ ನಮಗೆ ಸಹಾಯ ಮಾಡೋದಕ್ಕಾಗಿ ಪರಿಶುದ್ಧಾತ್ಮನ ಒಳಗಿರುವ ಆತನಾಗಿದ್ದಾನೆ. ಪವಿತ್ರಾತ್ಮನು ತಾನೇ ಮಾತು ಇಲ್ಲದಂತ ಏನಿಲ್ಲದಂತ. ಅದರ ಅರ್ಥ ಏನು? ಮಾತು ನೀನು ಅರ್ಥ ಮಾಡಿಕೊಳ್ಳೋದ ರೀತಿಯಲ್ಲಿ ಗಡಬಡ ಲಬರಬ ರಬ ಶಕರಬ ಸಂದರ್ಭ ಅಂತ ಹೇಳಿ ಏನ್ ಮಾಡ್ತಾನೆ, ನಮ್ಮ ಒಳಗಿಂದ ಮಾತು ಇಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳತಕ್ಕಂಥವನಾಗಿದ್ದಾನೆ. ಆಮೇನ್. ಯಾರಿಗೋಸ್ಕರ ಬೇಡ್ತಾನೆ? ಫಸ್ಟ್ ನಮಗೋಸ್ಕರ ಬೇಡಿಕೊಳ್ಳತಕ್ಕಂಥವನಾಗಿದ್ದಾನೆ. ಏನ್ ಬೇಡ್ಕೋಬಹುದು? ಪರಿಶುದ್ಧಾತ್ಮ ದೇವರು, ದೇವರೇ ಇವರ ವಿಷಯದಲ್ಲಿ ನೀನು ಇಟ್ಟಿರತಕ್ಕಂಥ ಮಹತ್ವವಾದ ಆಲೋಚನೆಯನ್ನ, ಚಿತ್ತವನ್ನ, ನೀನಿಟ್ಟಿರತಕ್ಕಂಥ ಸಕಲ ಆಶೀರ್ವಾದಗಳನ್ನ, ನೀನಿಟ್ಟಿರತಕ್ಕಂಥ ಕ್ರಿಸ್ತನಲ್ಲಿರುವ ಸ್ಥಾನಮಾನಗಳನ್ನ, ನೀನು ಕ್ರಿಸ್ತನಲ್ಲಿ ಇವರಿಗೆ ಇಟ್ಟಿರತಕ್ಕಂಥ ಸಂಪೂರ್ಣತೆಯನ್ನ, ಆ ಮಹಿಮೆಯನ್ನ ಇವರು ತಿಳ್ಕೊಳ್ಳೋದಕ್ಕಾಗಿ ಸಹಾಯ ಮಾಡೋದಕ್ಕಾಗಿ ನಮಗೆ ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಯಾರು ಕ್ರಿಸ್ತನಲ್ಲಿ ಎಂಬ ಅರಿವು ನನಗೆ ಯಾವಾಗ ಬರ್ತದೋ ಆಗ ನನ್ನ ಜೀವಿತವು ಬದಲಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಬೇಡುವವನಲ್ಲ, ಆಳುವವನಾಗಿದ್ದೇನೆ. ನಾನು ಅಳುವವನಲ್ಲ, ನಾನು ಆಳುವವನಾಗಿರುತ್ತೇನೆ. ನಾನು ಭಯಪಡುವವನಲ್ಲ, ನಾನು ಧೈರ್ಯವುಳ್ಳವನಾಗಿರುತ್ತೇನೆ. ಏನು ಆಗ್ತದೋ ಎಂಬುದಾಗಿ ಯೋಚನೆ ಮಾಡೋದಿಲ್ಲ, ನಾನು ನಂಬಿಕೆಯಲ್ಲಿ ನಡೆಯತಕ್ಕಂಥವನಾಗಿದ್ದೇನೆ. ಪ್ರೈಸ್ ಗಾಡ್. ರೈಟ್. ಆಮೇಲೆ ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವನ್ನು ಏನೆಂದು ಮಾಡಿದಾರ ಆತನು ತಿಳಿದದೆ. ಈಗ ನೀವು ಅಂತ ನೀವು ಪ್ರಾರ್ಥನೆ ಮಾಡ್ತೀರಾ ಇಟ್ಕೊಳ್ಳೋಣ. ನಿಮ್ಗೇನೋ ಅರ್ಥ ಆಯ್ತದ? ನಿಮ್ಗೆ ಅರ್ಥ ಆಗೋದಿಲ್ಲ. ಆಗ ನಿಮ್ಮ ಯೋಚನೆ ಬರ್ತದೆ, ಅರ್ಥ ಆಗಲ್ವಲ್ಲ, ದೇವ್ರಿಗೆ ಹೆಂಗೆ ಅರ್ಥ ಆಗಿರ್ತದೋ ಅಂತ. ಅದಕ್ಕೆ ಬೈಬಲ್ ಹೇಳ್ತದೆ, ಮನೋಭಾವಗಳನ್ನು ಅರಿಯುವ ದೇವರು ಪವಿತ್ರಾತ್ಮನಿನ ಮೂಲಕವಾಗಿ ಏನು ಪ್ರಾರ್ಥನೆ ಮಾಡ್ತಾರೋ ಅದನ್ನ ಆತನು ತಿಳಿದವನಾಗಿರ್ತಾನೆ. ಪ್ರಾರ್ಥನೆ ನಿನಗೆ ತಿಳಿಯಬೇಕಾದ ಅವಶ್ಯಕತೆ ಇಲ್ಲ, ದೇವರಿಗೆ ತಿಳಿಯಬೇಕಾಗಿರತಕ್ಕಂಥದ್ದಾಗಿರ್ತದೆ. ಆದ ಕಾರಣ ನೀನು ಅನ್ಯ ಭಾಷೆ ಮಾತಾಡುವಾಗ
ನಿನಗೆ ತಿಳಿದಿದ್ರು ಪರವಾಗಿಲ್ಲ, ಪಕ್ಕದಲ್ಲಿ ತಿಳಿದಿದ್ರು ಪರವಾಗಿಲ್ಲ, ಹೃದಯಗಳನ್ನು ಶೋಧಿಸರಿಯುವ ಆತನಿಗೆ ಪವಿತ್ರಾತ್ಮನು ನಿನ್ನ ಮೂಲಕವಾಗಿ ಏನು ಪ್ರಾರ್ಥನೆ ಮಾಡ್ತಾರೋ ಅನ್ನೋದನ್ನ ಆತನು ಸ್ಪಷ್ಟವಾಗಿ ತಿಳಿದುಕೊಂಡು ಆ ಪ್ರಾರ್ಥನೆಗೆ ಸದುತ್ತರವನ್ನು ಖಂಡಿತವಾಗಿ ಕೊಡತಕ್ಕಂಥವರಾಗಿರ್ತಾನೆ. ಆದ ಕಾರಣ ನಿಮ್ಮ ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಆ ಆತ್ಮನು ಯಾರ ದೇವರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ? ಚಿತ್ತಾನುಸಾರ ನೀನ್ ಮಾಡಿದ್ರೆ ನಿನ್ನ ಇಚ್ಛೆ ನೆರವೇರಿಸ್ಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡಿ, ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು ಅಂತ. ಆತನು ಮಾಡಿದ್ರೆ ದೇವರ ಇಷ್ಟ ಪ್ರಕಾರ ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ದೇವರ ಚಿತ್ತಕ್ಕನುಸಾರವಾದ ರೀತಿಯಲ್ಲಿ ಪ್ರಾರ್ಥಿಸ್ತಾರೆ. ದೇವ ಜನರಿಗೋಸ್ಕರ ಮಾಡ್ತಾರೆ. ಬೇಡಿಕೊಳ್ಳುವನೆಂದು ದೇವ ಜನರಿಗೋಸ್ಕರ ಬೇಡಿಕೊಳ್ಳುವೆನೆಂದು ಆತನು ಬಲ್ಲನು. ಆಯ್ತದು. ದೇವರ ಇಚ್ಛೆ ಪ್ರಕಾರ, ದೇವರ ಇಷ್ಟದ ಪ್ರಕಾರ, ನಮಗೋಸ್ಕರ ದೇವರ ಚಿತ್ತದ ಪ್ರಕಾರ, ಸಕಲ ಪರಿಶುದ್ಧವಂತರಿಗೋಸ್ಕರ ಆತನು ನಮ್ಮ ಒಳಗಿದ್ದುಕೊಂಡು ಪ್ರಾರ್ಥಿಸುವವರಾಗಿರ್ತಾರೆ. ಯಾಜಕನು ದೇವರ ಸಮ್ಮುಖಕ್ಕೆ ಹೋಗುವಾಗಲ್ಲ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಅವನ ಎದೆ ಮೇಲೆ ದೇವರ ನೀತಿಯನ್ನು ಧರಿಸಿಕೊಂಡವನಾಗಿ ಇಸ್ರಾಯೇಲ್ ವಂಶದವರಿಗೆ ಮಾತ್ರ, ಅನ್ನೋ ಕುಲದವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದ. ಆದರೆ ನಿನ್ನನ್ನು ನನ್ನನ್ನು ದೇವರು ಈ ಪ್ರಪಂಚದಲ್ಲಿ ವಿಶ್ವಾಸಿಗಳಿಗೆ ಮಾತ್ರವಲ್ಲದೆ ಮತ್ತು ನಮಗೋಸ್ಕರವು ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸುವುದಕ್ಕಾಗಿ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಮಾತ್ರವಲ್ಲದೆ 1 ತಿಮೋಥಿ 2ನೇ ಅಧ್ಯಾಯ 1ರಿಂದ 5ನೇ ವಚನವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಲಿಸ್ಟ್ ಇದೆ ನೋಡ್ರಿ. 1 ತಿಮೋಥಿ 2ನೇ ಅಧ್ಯಾಯ 1ರಿಂದ 5ನೇ ವಚನ. ಎಲ್ಲದಕ್ಕಿಂತಲೂ ಮೊದಲು, ಎಲ್ಲ ಗಮನ ಕೇಳಿ, ಯಾವುದಕ್ಕಿಂತ ಮೊದಲು? ಊಟ ಮಾಡೋದಕ್ಕಿಂತ ಮೊದಲು, ನಿದ್ದೆ ಮಾಡೋದಕ್ಕಿಂತ ಮೊದಲು, ಸ್ತೋತ್ರ, ಹಲ್ಲೆಲೂಯಾ, ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಆಮೆನ್, ಹಲ್ಲೆಲೂಯಾ, ದೇವರಿಗೆ ಏನ್ ಮಾಡ್ಬೇಕಂತೆ? ವಿಜ್ಞಾಪನೆ. ಯಾರಿಗೋಸ್ಕರ? ಮನುಷ್ಯರೆಲ್ಲರಿಗೂ. ಯಾರೆಲ್ಲ ಮನುಷ್ಯರಿದ್ದು ಕೈ ಹೇಳಿ ನೋಡೋಣ. ಮನುಷ್ಯ ಜನ್ಮವಾಗಿದ್ರೆ ಮಾಡ್ತೀವಿ, ಎಲ್ಲ ಮನುಷ್ಯರಿಗೂ ನಾವು ಮಾಡ್ತೀವಿ. ನೀ ಮಾಡಿ ನೋಡಾಗ ನೀನು ಹೆಂಗೆ ಆಗ್ತೇ ನೋಡು. ನೀನೇ ಸೋಂಬೇರಿ, ನಿನಗೋಸ್ಕರ ಮಾಡೋಕ್ಕೆ ನೀನು ಟೈಮ್ ಇಲ್ಲ, ಮನುಷ್ಯರಿಗೋಸ್ಕರ ಎಲ್ಲಿ ಮಾಡ್ತೀವಿ? ಎಲ್ಲ ಮನುಷ್ಯರಿಗೋಸ್ಕರ ಮಾಡ್ಬೇಕಂತೆ. ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ರೈಟ್. ಏನ್ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈಗ. ಇಲ್ಲ, ನೆಕ್ಸ್ಟ್ ಟೈಮ್. ನಮಗೆ ಸುಖ ಮತ್ತು ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ, ಕೇಳಿ, ನೀವು ಸುಖವಾಗಿರ್ಬೇಕಾ? ಸಮಾಧಾನವಾಗಿರ್ಬೇಕಾ? ಪೂರ್ಣ ಭಕ್ತಿಯಿಂದ ಕಾಲಕ್ಷೇಪ ಮಾಡ್ಬೇಕಾ? ಅದ ಹೇಳ್ರಿ. ಯಾರಿಗೆಲ್ಲ ಸಮಾಧಾನದಿಂದ ಪೂರ್ಣ ಭಕ್ತಿಯಿಂದ ಕಾಲಕ್ಷೇಪ ಮಾಡ್ಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ? ತುಂಬಾ ಸಿಂಪಲ್. ಏನ್ ಮಾಡ್ಬೇಕಂತೆ? ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ. ಯಾರಿಗೋಸ್ಕರ? ಎಲ್ಲ ಅರಸರು. ಈಗ ಅರಸಲ್ಲ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಎಲ್ಲ ಅಧಿಕಾರಿಗಳಿಗಾಗಿ 50 ಅಧಿಕಾರಿಗಳು ಇದ್ದಾರೆ. ವಿಜ್ಞಾಪನೆಗಳನ್ನು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಾಡೋದು ಇಲ್ಲ, ಮಾಡಕ್ಕೆ ಬಿಟ್ಟರು ಕೂಡ ಸುಮ್ಮನೆ ಕೂತಿರ್ತಾರೆ ಅಲ್ವಾ? ದೇವರೇ ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂದ್ರೆ ಏನು ಹೇಳ್ಬೇಕು? ಎಲ್ಲ ಹೇಳೋಣ. ಪರಲೋಕದಲ್ಲಿ ನಿಮ್ಮ ಚಿತ್ತವು, ಪ್ರಕಾಶ ಬಾಯಿ ತೆಗೆದು ಹೇಳು, ಬಾಯಿ ಮುಟ್ಕೊಂಡು ನೋಡ್ತಾನ. ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಈ ಥರ ಒಂದೊಂದು ಸತಿ ಪ್ರಾರ್ಥನೆ ಮಾಡುವಾಗ ಮಾಡಿದ್ರೆ ನಿನ್ನ ಜೀವಿತ ಬದಲಾಗಿರ್ತದೆ, ದೇಶಗಳು ಬದಲಾಗಿರ್ತದೆ. ಅಂತಂದ್ರೆ ನಿನ್ನ ಲೈಫ್, ನಿನಗೆ ನಂಬಿಕೆ ಇಲ್ಲ. ನಾವು ಮಂತ್ರವಾದಿಗಳ ಥರ ಏನೋ ಮಾಡ್ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ ಗಮಕ್ಕಂತ. ಇನ್ನೂ ಕೆಲವು ಸ್ಪೀಡ್ ಫಲದಲ್ಲಿ ಅವ್ರು ಹೇಳಕ್ ಬಂದು ನೋಡು, ಅವ್ರು ಯೋಗ ನೀನು ಮಾಡ್ಕೊಂಡು ಹೋಗಪ್ಪ ಅಂತ ಕೂತ್ಕೊಂಡ್ಬಿಡ್ತಾರೆ. ಅವರು ನಿಂತು ನಿಧಾನ, ಎಲ್ಲಿ ಹೋಗ್ಬಿಡ್ಬೇಡ, ಪರವಾಗಿಲ್ಲ, ಟೈಮ್ ಒಂದು 5 ನಿಮಿಷ ಮುಂದೆ ಬಂದು ನಿಂತ್ಕ. ಹಾಡೋರಿಗೆ ಹೇಳ್ಬಿಡಪ್ಪ, ಜಾಸ್ತಿ ಎಳಿಬೇಡ, ಹಾಡಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ನನಗೆ, ನಾನು ಕುಯ್ಬೇಕು ಅರ್ಧ ಗಂಟೆ ಅಂತ ನಿಂತ್ಕೊಂಡು ಬಂದು. ಏನು ಬೇಡ ಅನ್ನಲ್ಲ, ಹಾಡು ಆಡಲಿಲ್ಲ ಆದರೂ ಪರವಾಗಿಲ್ಲ,
ಅರ್ಧ ಗಂಟೆ ತಗೋ, ಒಂದೊಂದಾಗಿ ಹೇಳು. ಅವ್ರು ಹೇಳೋವರೆಗೂ ಬಿಡಬೇಡ. ಹೋಗಿ ನಾಲ್ಗೆ ಇಳಿ ಮಾಡಕ್ಕೆ ಹೇಳು. ಕಣ್ಣು ಬಿಟ್ಕೋ, ಕಣ್ಣು ಮುಚ್ಚಬೇಡ, ಕಣ್ಣು ಬಿಡು. ಮಾಡ್ತಾರ ಇಲ್ಲ ನೋಡು. ಪ್ರೇಯರ್ ಮಾಡೋರೆಲ್ಲರಿಗೂ ಹೇಳ್ತೀನಿ. ಇಲ್ಲಾಂದ್ರೆ ಮಂತ್ರವಾದಿ ಆಗ್ಬಿಡುತ್ತೆ. ನಾನು ಸತ್ತ ಮೇಲೆ ಮುಗಿದೋಯ್ತು. ಇದು ಮಂತ್ರವಾದಿಗಳಾಗ್ಬಿಡ್ತದೆ. ಲೂಥರನ್ ಚರ್ಚ್, ಮಾರ್ಟಿನ್ ಲೂಥರನ್ ಚರ್ಚ್, CSI ಚರ್ಚ್, ಮೊದಲು ಇದ್ದಂಥ ಏನದಪ್ಪ ಆಂಗ್ಲಿಕನ್ ಚರ್ಚ್, ಇವೆಲ್ಲ ಬಂದು ಒಂದು ಕಾಲದಲ್ಲಿ ದೊಡ್ಡ ಪ್ರಶ್ನವಂತರ ಮೂಲಕವಾಗಿ ಉಂಟಾದಂಥ ಸಭೆಗಳು. ಹೋಗ್ತಾ ಹೋಗ್ತಾ ರಾಯರ ಕುದುರೆ ಕತ್ತೆ ಆಗ್ಬಿಡ್ತು. ಕತ್ತೆ ಉಜ್ಜಿ ಕಟ್ಟೆರು ಆಗ್ಬಿಡ್ತು. ಹಂಗೆ ಆಗ್ಬಿಡ್ಬಾರ್ದು. ನನ್ನ ಪೀರಿಯಡಲ್ಲೇ ಹಿಂಗೆ ಸಾಯಿಸ್ತೀರಲ್ಲ ಪ್ರಾರ್ಥನೆನ, ನಾನು ಹೋಗ್ಬಿಟ್ರೆ ಕತೆ ಹಂಗೆ. ದಯಮಾಡಿ ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಮನೇಲಿ ಮಾಡಿದ್ರು, ಎಲ್ಲಿ ಮಾಡಿದ್ರು ಅರ್ಥಗರ್ಭಿತವಾಗಿ ಒಬ್ಬರು ಇಬ್ಬರು 100 ಜನ ನಿಂತ್ಕೊಂಡು ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತೀನಿ, ಅದರ ಪರಿಣಾಮ, ಅದರ ಎಫೆಕ್ಟನ್ನು 100ಕ್ಕೆ 100 ನಾವು ನೋಡ್ಬೋದು. ಪ್ರೈಸ್ ಗಾಡ್, ಆಮೆನ್. ರೈಟ್, ಇಲ್ಲಿ ಹೇಳ್ತದೆ ಇದೆಲ್ಲ ಅದ್ರೊಳಗೈತೆ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಏನಾಗಿದೆ. ಹಾಗೆ ಮಾಡೋದ್ರಿಂದ ದೇವರ ಸನ್ನಿಧಿಯಲ್ಲಿ ಏನಾಗಿದೆ ಅಂತೆ, ಮೆಚ್ಚುಗೆಯಾಗಿಯೂ. ಪ್ರತಿದಿನ ಕೆಲವ್ರಿಗೆ ಬೋರು. ಅದು ಸಿಸ್ಟರ್ಸ್ಗಳಿಗೆ ಇನ್ನೂ ಬೇಜಾರಾಗ್ಬಿಡುತ್ತದೆ. ಕಾಳೆ ಬೆಳಿಗ್ಗೆ ಬಂದು ಮಾಡಿದ್ರು, ತಿರ್ಗಾ ಸಾಯಂಕಾಲ ಮಾಡಕ್ಕೆ ಹೇಳ್ಬಿಟ್ಟಾರೆ. ಜಲ್ದಿ ಮಾಡಿ ತೊಳೆಯೋದು ಇಲ್ಲ, ಜಲ್ದಿ ಹೋಗ್ಬಿಡೋಣ ಅಂತ. ಇನ್ನು ಕೆಲವರು ಎಕ್ಸ್ಟ್ರಾ ಮೀಟಿಂಗ್ ಪ್ರಾರ್ಥನೆ ಮಾಡೋಕ್ಕೆ ಹೇಳೋದು ಬಿಟ್ಟು ಊರೆಲ್ಲ ಸುತ್ಕೊಂಡಿರ್ತಾರೆ. ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ, ಇವ್ರಿಗಾಗಿ ಅಲ್ಲ, ಅದು ಒಳಗೆ ಬಂದ್ಬಿಡ್ತದೆ. ನೀನು ಯಾರಿಗಾಗಿ ಮಾಡೋದು ಬೇಡ. ಪಾಪ, ಶಾಪ, ರೋಗ, ಮರಣ, ದರಿದ್ರ ಬಂದ್ಬಿಡ್ತು. ಎಲ್ಲ ಒಳಗೆ ಬಂದು ನಿನ್ನ ಕಾಯಿಲೆ ಮಲಗರ ಎಲ್ಲ ಒಳಗೆ ಬಂದ್ಬಿಡ್ತು. ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ. ದೇವ್ರಿಗೆ ಗೊತ್ತಿಲ್ಲ, ಅಮ್ಮ ಹೇಳ್ಬಿಟ್ಟೆ ಗೊತ್ತಾಗಬೇಕು. ಅದ್ರಲ್ಲಿ ಕಿವಿಯಲ್ಲಿ ಬಂದು ಊದೋದು ಅಂತ ಇವ್ರು ಪ್ರಾರ್ಥನೆ ಬಿಟ್ಬಿಡೋದು. ಅದು ಬಿಟ್ಟಯ್ಯ ಬ್ರದರ್ ಹಾಸ್ಪಿಟ್ಲಿಂದ ದೇವ್ರಿಗೆ ಗೊತ್ತು, ಪ್ರಾರ್ಥನೆ ಮಾಡಿ ಮುಗಿದಾಯ್ತು. ವ್ಯಾಧಿಯಸ್ಥರಲ್ಲಿ ಕೈ ಇಟ್ಟಾಗ ಏನಾಗ್ತಾರೆ, ತಿರ್ಗಾ ರಿಪೀಟ್ ಮಾಡ್ಕೊಂಡಿರಕೈತದ. ಏನಂದ್ರೆ ಜನ ಬೇಜಾರು ಮಾಡ್ಕೊತಾರೆ, ಅವ್ರನ್ನ ಪ್ರಿಯಪಡಿಸಿ ಮಾಡ್ಬೇಕು ಹೊರತು ಇದ್ರ ಒಳಗೆ ಎಲ್ಲ ಫಿಕ್ಸ್ ಆಗಿಬಿಡೈತೆ ಸಮಯ. ಯಾವುದ್ರೊಳಗೆ, ಈ ಪ್ರಾರ್ಥನೆ ಒಳಗೆ ಎಲ್ಲ ಫಿಕ್ಸ್ ಆಗೈತೆ. ಹೌದಾ ಇಲ್ಲ? ಈಗ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ ಅಂತ ಹೇಳ್ತೀವಿ. ನಮ್ಮಲ್ಲಿ ನೆರವೇರ್ತಿದ್ದು ಹೇಳ್ಬೇಕಾ? ಹೇಳ್ತೀವ ಇಲ್ಲ? ಸಭೆಯಲ್ಲಿರೋರು ಜನ ನೆರವೇರ್ಬೇಕು ಅಂತ ಬಂದ್ಬಿಡ್ತದೆ ಒಳಗಡೆ. ತಿರ್ಗಾ ಏನು ಎಕ್ಸ್ಟ್ರಾ ಪೆಟ್ಟಿಂಗು. ನಮ್ಮನ್ನು ಪಾಪದಿಂದಲೂ, ಶಾಪದಿಂದಲೂ, ರೋಗದಿಂದಲೂ, ದರಿದ್ರದಿಂದಲೂ, ಅಸಮಾನದಿಂದಲೂ ನಿತ್ಯರನ್ನು ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳ್ತೀವ? ಹೇಳಿದೀವ? ಯಾರಿಗೆ? ಸಭೆ ಒಳಗಿರೋರಿಗೆ ಕೂಡ ಹೇಳಿದ್ದೀವಿ. ತಿರ್ಗಾ ಅಂದ್ರೆ ಏನು ಮಾಡೋದು? ನಾನು ಇರುವಾಗಲೇ ಈ ಕತೆ, ಇನ್ನು ಹೋದ್ಮೇಲೆ ಏನು ಕತೆ? ದಯಮಾಡಿ ಕೈ ಜೋಡಿಸಿ ಕೇಳ್ಕೊತೀನಿ, ಸುಮ್ಮನೆ ಸಂಪ್ರದಾಯವಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಕೊಟ್ಟಿದ್ದಾರೋ ಅದನ್ನು ಮರ್ಯಾದೆ ಮಾಡಿರಿ, ಇಲ್ಲಾಂದ್ರೆ ಬೇರೆ ಯಾರನ್ನ ಮಾಡಕ್ಕೆ ಬಿಟ್ಬಿಡ್ರಿ. ಅಪ್ಪ ನೀವು ಮಾಡಪ್ಪ ನೀನು ಅಂತ ಬಿಟ್ಬಿಡ್ರಿ. ದಯಮಾಡಿ ಇಲ್ಲಿ ನಮ್ಮನ್ನು ಎಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ದೇವರ ನೀತಿಯನ್ನು ಕೊಟ್ಟು ಸಕಲ ಜನರಿಗೋಸ್ಕರ ದೇವರ ಸಮ್ಮುಖದಲ್ಲಿ ನಿಂತು ನಮ್ಮ ಬಾಯಿಂದ ರಿಲೀಸ್ ಮಾಡುವಾಗ ಅದರ ಪರಿಣಾಮ 100% ಬೀಳುತ್ತದೆ. ಆಮೇನ್. ರೈಟ್, ಸಮಯ ಆಯ್ತು, ಹೋಗುತ್ತೆ. ಹಾಗಾಗಿ ವಚನ ಓದ್ಕೊಂಡ್ರೆ 5ನೇ ವಚನ. ಎಷ್ಟು ವಚನ ಓದಿದ್ರಿ ನೀವು? ಇದು 3. 4. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಮೈ ಗಾಡ್, ಮೈ ಗಾಡ್, ಮೈ ಗಾಡ್. ಹಲ್ಲೆಲೂಯಾ. ಈಗ ದೇವರ ಚಿತ್ತ ಏನಪ್ಪ? ಎಲ್ಲಾ ಮನುಷ್ಯರು ಹೇಳಿ, ಬಾಯಿ ತೆಗೆದು ಹೇಳ್ರಿ. ಸತ್ಯದ ಜ್ಞಾನಕ್ಕೆ ಸೇರಬೇಕು. ಅದನ್ನ ನಾವು ಅಯನ್ ಶಾಪ್ಸ್ ಅಯನ್ ಅಂತ ಹೇಳ್ತಾರೆ. ಕಬ್ಬಣವನ್ನು ಏನ್ ಮಾಡ್ತದೆ ಅಂದ್ರೆ, ಹೇಗೆ ಈ ಸಿಸ್ಟಮ್ ಹೇಗಿದೆ ಅಂತಂದ್ರೆ, ಯಾರಾದ್ರೂ ಒಬ್ರು ಯಾರಿಗೋಸ್ಕರ ನಿಂತ್ಕೋಬೇಕು. ಕರ್ತನು ನಿನ್ನನ್ನು ನನ್ನನ್ನು ನಮ್ಮ ದೇಶಕ್ಕಾಗಿ, ಪಟ್ಟಣಕ್ಕಾಗಿ, ರಾಜ್ಯಕ್ಕಾಗಿ ಇಟ್ಟಿದ್ದಾರೆ. ಹಾಗಾದ್ರೆ ನೀನು ಪ್ರತಿಯೊಂದು ಸತಿ ದೇವರೇ
ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ. ಯೇಸುವಿನ ನಾಮದವರ ಕಣ್ಗಳು ತೆರೆಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ 100% ಪ್ರಾರ್ಥನೆ ಸಹಿ. ಬೈಬಲ್ ಹೇಳುತ್ತದೆ, ನೀತಿವಂತನ ಕಣ್ಣೀರನ್ನು ದೇವರೆಲ್ಲಿಟ್ಟಿರ್ತಾರೆ. ಈಗ ಇಲ್ಲದಿದ್ದರೂ ಈ ಕಣ್ಣೀರಿಗೆ, ಪ್ರಾರ್ಥನೆಗೆ ಪ್ರತಿಫಲ ಇದ್ದೇ ಇರ್ತದೆ. ಒಂದೊಂದು ಸತಿ ಮಾಡುವಾಗಲೂ ಜಬರ್ದಸ್ತಿ ಮಾಡಿ ನೋಡು. ನಾನು ಹಾಗೆ ಪ್ರಾರ್ಥನೆ ಮಾಡ್ತೀನಿ. ಒಂದು ಮಾಡಿದ್ರೆ ಜಬರ್ದಸ್ತಿಯಾಗಿ ನಮ್ಮ ಮನಸ್ಸು ಆ ಕಡೆ ಓಡ್ತದೆ. ನೋ, ಜಬರ್ದಸ್ತಿ ಮಾಡಿ ನೋಡು, ನೀನು ರಿಸಲ್ಟ್ಗಳು ದಿನ ನೋಡ್ತಿರ್ತೀವಿ. ಪ್ರತಿದಿನ ರಿಸಲ್ಟ್ ನೋಡ್ತಿರ್ತೀವಿ. ಅರ್ಥ ಆಯ್ತು? ಇನ್ನು ಕೆಲವರು ವಾಡಿಕೆಯಾಗಿ ಸುಮ್ಮನೆ ಸ್ವಲ್ಪ ನಿಲ್ಲು. ಅರ್ಥಗರ್ಭಿತವಾಗಿ, ಜ್ಞಾನವಾಗಿ, ತಿಳುವಳಿಕೆಯಾಗಿ, ನಂಬಿಕೆಯಾಗಿ ಮಾಡು. ಪ್ರೈಸ್ ಗಾಡ್. ಅರ್ಥ ಆಯ್ತು? ಹಾಗೆ ಮಾಡಿದ್ರೆ ಬೈಬಲ್ ಹೇಳುತ್ತದೆ, ಇದು ಯಾರ ಚಿತ್ತವಾಗಿದೆ ಅಂತೆ? ಎಲ್ಲ ಮನುಷ್ಯರು ಸತ್ಯದ ಪರಿಜ್ಞಾನ ಹೊಂದಿ ರಕ್ಷಣೆ ಹೊಂದಿದ ಯಾರ ಚಿತ್ತ ಆಗಿದೆ? ಈಗ ಹೇಳ್ರಿ, ಭೂಲೋಕದಲ್ಲಿ ಒಬ್ಬ ಮನುಷ್ಯನ್ ಬೇಕು ದೇವರಿಗೆ. ಆ ಮನುಷ್ಯ ನೀನು, ನಾನು. ಆಮೇನ್. ಪ್ರೈಸ್ ದಿ ಲಾರ್ಡ್. ನಾನು ನೀನು ಅದನ್ನು ಅರ್ಥಗರ್ಭಿತವಾಗಿ ಮಾಡ್ಕೊಂಡು ಬಂದರೆ ಕರ್ತನ 100% ಅದರ ಪ್ರತಿಫಲವನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ನಮಗೊಂದು ವೇಳೆ ನಮ್ಮ ಕಣ್ಣಾರು ನೋಡೋಕ್ಕಾಗ್ಬಿಟ್ರೆ ನಾವು ಅವಾಗ ಇದೆಲ್ಲ ನನ್ನ ಪ್ರಾರ್ಥನೆ ಫಲ, ಇವೆಲ್ಲ ನನ್ನ ಶಿಷ್ಯರು, ಇದೆಲ್ಲ ನನ್ನ ಆತ್ಮಿಕ ಮಕ್ಕಳು, ನಾನು ಎತ್ತಿದ್ದೀನಿ ಇವ್ರನ್ನೆಲ್ಲ ಬಾಯಲ್ಲಿ ಉಣಿಸಿ ಅಂತ ಹೇಳ್ಕೊಂಡು ಸತ್ತೋಗ್ಬಿಡ್ತೀಯ ನೀನು ಅಂತೇಳಿ ದೇವ್ರು ನಿನ್ನ ಮುಂದೆ ತೋರಿಸಲ್ಲ ಅಷ್ಟೇ. ಆದರೆ ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಸತ್ತ ಮೇಲೆ ಕೊಡ್ತಾರೆ ನಿನಗೆ. ಅರ್ಥ ಆಯ್ತು? ಅರ್ಥ ಆಯ್ತಾ? ಇಲ್ಲಾಂದ್ರೆ ಹೇಳ್ಕೊತೀಯ, ನಂದಾತ್ಮ ಎಷ್ಟು ಕಷ್ಟಪಟ್ಟಿದ್ದು ಗೊತ್ತಾ, ಅದಕ್ಕೋಸ್ಕರ ಅಯ್ಯೋ ಅವ್ರಿಗೋಸ್ಕರ ಎಷ್ಟು ಪಟ್ಟಿದ್ದೀನಿ ಅಂತ. ಅದಕ್ಕೆ ಅಹಂಕಾರ ಬಂದು ತಲೆ ಊದ್ಕೊಂಡು ಸತ್ತೋಗಬಾರ್ದು ಅಂತೇಳಿ ನಿನಗೆ ಇವತ್ತು ಗೊತ್ತಾಗ್ಲಿಲ್ಲ ಆದರೂ ನೀನು ನಂಬಿಕೆಯಿಂದ ಮಾಡ್ತಾನೆ ಬಾ. ಪರಲೋಕದಲ್ಲಿ ನಿನಗೆ ಪ್ರತಿಫಲ 100% ಸಿಕ್ಕೇ ಸಿಗ್ತದೆ. ಪೌಲ್ ಹೇಳ್ತಾನೆ, ಬಿತ್ತುವವನೊಬ್ಬ, ನೀರು ಹಾಕೋನೊಬ್ಬ, ಬೆಳೆ ಮಾಡೋ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಅದಾಗಿ ಬಿತ್ತುವವರೊಬ್ಬರು, ನೀರು ಹಾಕೋರೊಬ್ಬರು, ಬೆಳೆ ಮಾಡತಕ್ಕಂಥ ಒಬ್ಬರ ಬೆಳೆ ಮಾಡುವ ದೇವರಾಗಿದ್ದಾರೆ. ಅವನವನಿಗೆ ತಕ್ಕ ಫಲವನ್ನು ದೇವರು ಪರಲೋಕದಲ್ಲಿ ಏನು ಮಾಡ್ತಾರೆ? ಕೊಡ್ತಾರೆ. ಪ್ರೈಸ್ ಗಾಡ್. ರೈಟ್. ಆಮೇಲೆ ಕೆಳಗೆ, ಏಕೆಂದರೆ ದೇವರು ಒಬ್ಬನೇ. ದೇವರು ಎಷ್ಟು ಜನಪ್ಪ? ಒಬ್ಬನೇ. ಹೇಳಿ ಎಷ್ಟು ಜನ ದೇವರು? ಒಬ್ಬರೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಹಲ್ಲೆಲೂಯಾ. ಮಧ್ಯಸ್ಥರು ಯಾರು? ಆಮೇನ್. ಆ ಮಧ್ಯಸ್ಥನಿಗೆ ಎಲ್ಲಿದ್ದಾರೆ ಗೊತ್ತಾ? ನಿನ್ನೊಳಗೆ, ನನ್ನೊಳಗೆ ಪವಿತ್ರಾತ್ಮನಾಗಿದ್ದಾರೆ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಈಗ ಕ್ರಿಸ್ತ ಎಲ್ಲಿದ್ದಾರೆ? ಜೀವಿಸುವುದು ಯಾರಲ್ಲ, ಇನ್ಯಾರು? ಆಗ ನೀನು ಜನರಿಗೂ ದೇವರಿಗೂ ಮಧ್ಯಸ್ಥರಾಗಿ ಕರ್ತ ನಿನ್ನನ್ನು ನನ್ನನ್ನು ಇಟ್ಟಿದ್ದಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಪ್ರಾರ್ಥನೆ ಅಂದ್ರೆ ನಾನು ಹೇಳ್ತೀನಿ ನೋಡ್ರಿ, ಇಡೀ ಇದರಲ್ಲೇ ಪವರ್ಫುಲ್ ಆಗಿರತಕ್ಕಂಥದ್ದು. ಫೇತ್ ಇಲ್ಲದೆ, ಅರಿವಿಲ್ಲದೆ ತಗರ ಡಬ್ಬ ಹಾಕಿದ್ರೆ ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ಎಲ್ಲವೂ ಅರ್ಥಗರ್ಭಿತವಾಗಿ, ಜ್ಞಾನವಾಗಿ, ವಾಕ್ಯಕ್ಕೆ ಅನುಸಾರವಾದ ರೀತಿಯಲ್ಲಿ ಮಾಡುವಾಗ ನೀತಿವಂತನ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದು. ಆ ಅತ್ಯಾಶಕ್ತಿ ಉಳ್ಳದ್ದು ಯಾವುದು ಅಂತಂದರೆ ಬಲ ಅಲ್ಲ, ಅದು ಪವಿತ್ರಾತ್ಮ ಪ್ರೇರಿತವಾಗಿ ಫೈತಲ್ಲಿ ಮಾಡತಕ್ಕಂಥ ಪ್ರಾರ್ಥನೆ ಆಗಿದೆ. ಪ್ರೈಸ್ ಅಲ್ಲ, ಅದೇ ಅತ್ಯಾಶಕ್ತಿ ಉಳ್ಳ ಪ್ರಾರ್ಥನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನೀತಿವಂತನು ಪವಿತ್ರಾತ್ಮ ಪ್ರೇರಿತನಾಗಿ ನಂಬಿಕೆಯಿಂದ ಮಾಡತಕ್ಕ ಪ್ರಾರ್ಥನೆ ಇದೆಯಲ್ಲ, ಅದು ಬಹು ಬಲವಾದ ಪ್ರಾರ್ಥನೆ ಆಗಿದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಎಲ್ಲಿಯೇನು ನಮ್ಮ ಹಾಗೆ ಪಾಡುಳ್ಳ ಮನುಷ್ಯನು, ಆತನು ಪ್ರಾರ್ಥನೆ ಏನಾಯ್ತು ಕೇಳ್ಪಡ್ತಂದ್ರೆ ಹಿ ಹ್ಯಾಡ್ ಅ ಫೇತ್. ಅವನಿಗೇನಿತ್ತು? ಅವನಿಗೆ ನಂಬಿಕೆ ಇತ್ತು. ಆ ನಂಬಿಕೆ ಕಾರಣ ದೇವ್ರು ಹೇಳಿದ್ರು ಈ ಥರ ಮಳೆ ಬರೋದಿಲ್ಲ ಅಂತ ಹೇಳು ಎಂಬುದಾಗಿ ಹೇಳ್ತಾರೆ. ಅದ್ರ ರೀತಿಯಲ್ಲಿ ಮಳೆ ಬರೋದಕ್ಕೆ ಕೂಡ ಅವನು ಏನು ಮಾಡ್ತಾನೆ? ಆ ಫೇತನ್ನು ಆಪ್ರೇಟ್ ಮಾಡ್ತಾನೆ. ದೇವ್ರು ತಾನೇ ಹೇಳಿದ್ರು, ಅದೇ ದೇವರ ಹೆಸರಿನಲ್ಲಿ ಮಳೆ ಬರ್ತದೆ ಹೋಗು ಅಂತ ಹೇಳಿ ಅವನು ನಂಬಿಕೆಯಿಂದ ಪ್ರಾರ್ಥಿಸಿದ. ಆ ವಾಕ್ಯದ ಆಧಾರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಬಹುಬಲವಾದ ಬಾಳ ಬರಬಾರ್ದು. ಪ್ರೈಸ್ ಗಾಡ್. ರೈಟ್. ಕರ್ತನಿಗೆ ಸ್ತೋತ್ರ. ವೇಳೆಯಲ್ಲಿ ಕೂಡ ನಾವು ಇವತ್ತಿನ ದಿನದಲ್ಲಿ ಒಂದು ಸಂಗತಿ ನೋಡಿದ್ವಾ? ಒಂದೇ ಸಂಗತಿ ನೋಡಿದ್ವಿ.
ಬ್ರೆಸ್ಟ್ ಪ್ಲೇಟ್ ಮೇಲೆ ಆತನ ಎದೆ ಮೇಲೆ ಇರತಕ್ಕಂಥ ಮಹಾಯಾಜಕನ ಮೇಲೆ ಇರ್ತದೆ. ಈಗ ನೀತಿ ಎಂಬ ಆ ವಜ್ರ ಕವಚವನ್ನು ಕುರಿತು ನಾವು ನೋಡಿದ್ವಿ. ಆ ವಜ್ರ ಕವಚವನ್ನು ಕರ್ತನು ನಮ್ಮೆಲ್ಲರಿಗೂ ಧರಿಸಿಕೊಳ್ಳುವಂತೆ ಕ್ರಿಸ್ತನೇ ನಮಗೆ ವಜ್ರ ಕವಚವಾಗಿದ್ದಾರೆ. ನೀತಿ ಎಂಬ ವಜ್ರ ಕವಚವನ್ನು ನಾವೆಲ್ಲರೂ ಧರಿಸಿಕೊಳ್ಳೋದಕ್ಕೆ ಕರ್ತನ ನಮಗೆ ಸಹಾಯ ಮಾಡಿದ್ದಾರೆ. ಆದ ಕಾರಣ ಆ ವಜ್ರ ಕವಚದ ಹೆಸರಿನ ಮೇಲೆ ಏನಿದೆ, ಕಲ್ಲು ಮೇಲೆ ಹೆಸರುಗಳಿದೆ, ಅದು 12 ಕುಲದವರಿಗೆ. ಆದರೆ ನೀನು ನಾನು ಎಲ್ಲ ಜನರಿಗಾಗಿ ಪ್ರಾರ್ಥಿಸೋದಕ್ಕಾಗಿ ನಮಗೆ ದೇವರು ಸಹಾಯ ಮಾಡಿದವನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಯೇಸುವಿನ ನಾಮದಲ್ಲಿ, ಆಮೆನ್.